ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಇತ್ತೀಚೆಗೆ ನಿಮ್ಮದು ಕೆಲವೊಂದು ಸಂದರ್ಶನಗಳನ್ನು ನಾನು ನೋಡ್ತಾ ಇದ್ದೆ. ಅದನ್ನು ನೋಡ್ತಾ 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 ಕೆಲವೊಂದು ವಿಷಯಗಳು ನನಗೆ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಥರ ಬಂದಿದೆ. ಮೊದಲನೇದು ಕಾಮದ ಬಗ್ಗೆ ನೀವು ಹೇಳಿರೋದು. ಕಾಮನ ಯಾರು ದಾಟಕ್ಕಾಗಲ್ಲ, ಅದನ್ನು ಅನುಭವಿಸಿ ಮುಂದಕ್ಕೆ ಹೋಗಬೇಕು. ದೇವತೆಗಳಿಗೂ ಅದಾಗಲ್ಲ ಅಂತ ಒಂದು ಕಡೆ ಒಂದು ಸಂದರ್ಶನದಲ್ಲಿ ಹೇಳಿದ್ದೀರಿ. ಹೌದು, ಖಂಡಿತವಾಗಿ. ಈಗ ಕಾಮ ಅಂತಕ್ಕಂಥದ್ದು ಮಾಯೆನೇ. ಮಾಯೆಯಿಂದ ಅದು ಪ್ರಾರಂಭ ಆಗೋದು. ಕಾಮ ಅಂದರೆ ಬರೀ ಗಂಡು ಹೆಣ್ಣು ಸೇರೋದೇ ಅಲ್ಲ. ಈಗ ನನಗೆ ಒಂದು ಯಾವುದೋ ಒಂದು ಸ್ವೀಟ್ ತಿನ್ನಬೇಕು ಅನ್ನೋದು ಕಾಮನೂ, ಅದು ಕಾಮನೇನೆ. ಏನೋ ಒಂದು ಕೆಟ್ಟದ್ದನ್ನು ನೋಡಬೇಕು ಅಂತಂದರೆ ಅದು ಕಾಮನೇನೆ. ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಚೆನ್ನಾಗಿದೆ ಅಂತ, ಮನಸ್ಸಿಗೆ ಚೆನ್ನಾಗಿದೆ ಅನ್ನೋದು, ಅದನ್ನು ನೋಡೋದು ಕಾಮನೇನೆ. ಒಂದು ಸ್ಪರ್ಶಜ್ಞಾನವೂ ಕಾಮನೇನೆ. ಈಗ ಕಾಮದಲ್ಲಿ ಎಲ್ಲವೂ ಇರೋವಾಗ ಇದನ್ನು ದಾಟಕ್ಕಾಗಲ್ಲ, ಇದನ್ನು ಅನುಭವಿಸ್ಬೇಕು ಅಂದರೆ ಮತ್ತೆ ನಾವು ಮಾಯೆ ಒಳಗಡೆ ಸಿಕ್ಕಾಕೋತೀವಲ್ವಾ. ಆ ಮಾಯೆ ಒಳಗಡೆ ಸಿಕ್ಕಾಕೊಂಡ ತಕ್ಷಣ ಮತ್ತೆ ನಾವು ಮೋಕ್ಷಕ್ಕೆ ದಾರಿ ಕಂಡ್ಕೊಳ್ಳೋಕ್ಕಾಗೋದೇ ಇಲ್ವಲ್ಲ ನಮಗೆ. ಅದರಿಂದ ಹೇಗೆ ಬಿಡಿಸ್ಕೊಂಡು ಈಚೆ ಬರೋದು ನಾವು? ಆಗ್ತದೆ, ಯಾಕೆ ಆಗೋದಿಲ್ಲ? ಅನುಭವಿಸಿದ್ರೆ ಒಳಗಡೆ ಹೊರಟೋಗ್ಬಿಡ್ತೀವಿ ಮತ್ತೆ ನಾವು. ಒಳಗಡೆ ಹೊರಟು ಹೋಗುದಿಲ್ಲ, ಹೊರಗಡೆ ಬರ್ತೇವೆ. ಯಾವುದೇ ವಿಷಯ ನಾವು ಅನುಭವಿಸಿದರೆ ಒಳಗಡೆ ಹೋಗುವುದಿಲ್ಲ. ಅದು ಅಂಟಿಕೊಂಡ್ರೆ ಅದು ಬೇಕು ಅಂತಾದರೆ ಮಾತ್ರ ಹೋಗುವುದು. ತಿಳ್ಕೊಳ್ಳುವುದಕ್ಕೂ ಬೇಕು ಬೇಕು ಅಂತ ಹೇಳುವುದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಎಲ್ಲವನ್ನು ನೀನು ಗೆಲ್ಬೋದು. ಒಬ್ಬರನ್ನು ಮಾತಾಡೋದನ್ನು ಸ್ಟಾಪ್ ಮಾಡ್ಬೋದು, ಒಂದು ನೋಡೋದನ್ನು ಸ್ಟಾಪ್ ಮಾಡ್ಬೋದು, ಎಲ್ಲವನ್ನು ಸ್ಟಾಪ್ ಮಾಡ್ಬೋದು. ಒಂದು ಪರ್ಚೇಸಿಂಗ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು. ಎಲ್ಲವೂ ಕಾಮವೇ. ಕಾಮ ಅಂದರೆ ಒಟ್ಟಿನಲ್ಲಿ ಆಸೆ. ಆಸೆ ಅರ್ಥ ಆಯ್ತಲ್ಲ? ಆಸೆ ಅಂದರೆ ಮಾಯೆ, ಮಾಯೆ ಅಂದರೆ ಕಾಮ. ಈ ಕಾಮಕ್ಕೆ ಹೆಣ್ಣನ್ನು ಗಂಡನ್ನು ಯಾಕೆ ಹೇಳೋದು ಅಂತ ಹೇಳಿದರೆ, ಇದು ಎರಡು ಇಲ್ಲದೆ ಯಾವ ಕೆಲಸಗಳು ಇಲ್ಲ ಅಂತ ಹೇಳೋದು. ಪ್ರಪಂಚದಲ್ಲಿ ಯಾವುದೇ ಸೃಷ್ಟಿ ಇಲ್ಲ ಅಂತ ಹೇಳೋದು. ಯಾವುದು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಈ ಪ್ರಪಂಚವೇ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಯಾವುದನ್ನು ಬೇಕಾದ್ರೆ ಬಿಡ್ಬೋದು, ಯಾವ ವಿಷಯವನ್ನು ಬೇಕಾದ್ರೆ ಬಿಡ್ಬೋದು. ಅಲ್ಲಿ ಹೆಣ್ಣೆ ಮೂಲ ಅಂತ ಹೇಳಿದಲ್ಲ. ಅಲ್ಲಿ ಆ ಮಾಯೆಯ ಅನುಭವ ನಿಮಗೆ ಆಗಬೇಕಾದರೆ, ಮಾಯೆ ಅಂದರೆ ಏನು ಅಂತೇಳಿ ನಿಮಗೆ ಪರಿಪೂರ್ಣ ಅರ್ಥ ಆಗಬೇಕಾದರೆ ಆ ಹೆಣ್ಣಲ್ಲಿ ಬೇಕೇ ಬೇಕು. ಆ ಹೆಣ್ಣೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುದು. ಆ ಹೆಣ್ಣೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುದು ಅಂತ ಹೇಳುದು. ಆ ಮಾಯೆಯನ್ನು ನೀನು ದಾಸರಾಗಿ ಮಾಡಬೇಕು. ಮಾಯೆ ನಿಂಗೆ ಶರಣಾಗತಿ ಆಗಬೇಕು. ಮಾಯೆ ನಿಂಗೆ ಶರಣಾಗತಿ ಆಗಬೇಕು ಅಂತ ಹೇಳಿದರೆ ನೀನು ಫೈಟಿಂಗ್ ಮಾಡಲೇಬೇಕಲ್ಲ. ಯಾವುದೋ ಒಂದು ವಿಷಯದಲ್ಲಿ ನೀವು ಯುದ್ಧ ಮಾಡಲೇಬೇಕಲ್ಲ ಅದರ ಜೊತೆ. ಯುದ್ಧ ಮಾಡಿದ್ರೆ ದಾಟುದು ಹೇಗೆ? ಯುದ್ಧ ಮಾಡಿದ್ರೆ ನೀನು ಗೆದ್ದದ್ದು ಅಂತ ಹೇಳುದು ಹೇಗೆ? ಒಂದಾ ನೀನು ಹೋಗುವಾಗಲೇ, ಯುದ್ಧಕ್ಕೆ ಹೋಗುವಾಗ ಎದುರಿನಲ್ಲಿರುವವರು ನನಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲಪ್ಪ, ನಾನು ಶರಣಾಗತಿ ಆಗಿದ್ದೀನಿ ಅಂತ ಹೇಳಬೇಕು. ಆದರೆ ಈ ಮಾಯೆ ಆಗಿ ಆಗೋದಿಲ್ಲಲ್ಲ. ಮಾಯೆ ಎದ್ದು ನಿಲ್ತದಲ್ಲ, ಅದು ಬಿಡುದಿಲ್ಲಲ್ಲ. ಅದು ಏನು ಮಾಡಿದ್ರು ಬಿಡುದಿಲ್ಲಲ್ಲ. ಆಗ ಒಂದು ಹೆಣ್ಣನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ, ಪರಿಪೂರ್ಣವಾಗಿ ಹೆಣ್ಣನ್ನು ಅರ್ಥ ಮಾಡ್ತಾ ಹೋಗುವಾಗ ಆ ಹೆಣ್ಣು ಒಂದು ದೇವತೆಯಾಗಿ ಕಾಣ್ತಾಳೆ ಅಂತ ಹೇಳೋದು. ಆ ಹೆಣ್ಣು ಒಂದು ತಾಯಿಯಾಗಿ ಕಾಣ್ತಾಳೆ ಅಂತ ಹೇಳೋದು. ಆ ಹೆಣ್ಣು ಒಂದು ಜಗನ್ಮಾತೆಯಾಗಿ ಕಾಣ್ತಾಳೆ ಅಂತ ಹೇಳೋದು. ಇದನ್ನೇ ನಮ್ಮ ಋಷಿಮುನಿಗಳು ಹೇಳಿದರು. ಅದು ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ತಾಯಿ, ಪೂಜ್ಯನೀಯ ಭಾವನೆಯಿಂದ ನಮಸ್ಕರಿಸು. ಒಂದು ನಮಸ್ಕಾರ ಮಾಡೋ ಮುಂಚೆ ಪೂಜ್ಯನೀಯ ಭಾವನೆ ಬರಬೇಕು ಅಂತ ಹೇಳಿದರೆ ಏನೊಂದು ಅನುಭವ ಇರಬೇಕಲ್ಲ. ಅನುಭವ ಇಲ್ಲದಿದ್ದರೆ ಹೇಗೆ ಸಾಧ್ಯ? ಅನುಭವ ಇಲ್ಲದ್ರೆ ಹೇಗೆ ಸಾಧ್ಯ ಅಂತ ಕೇಳಿ. ವಿವೇಕಾನಂದರನ್ನು ಕೂಡ ಪರೀಕ್ಷೆ ಮಾಡಿದಾರಲ್ಲ. ಹೇಗೆ ವಿವೇಕಾನಂದರು ಎಷ್ಟರ ಮಟ್ಟಿಗೆ ಬ್ರಹ್ಮಚಾರಿಯಾಗಿದ್ದಾರೆ ಅಂತೇಳಿ ತಿಳ್ಕೊಳ್ಳಲಿಕ್ಕೆ ಬೇಕಾಗಿ ಅವರ ರೂಮಿನೊಳಗೆ ಅಪ್ಸರೆಯರು ಈ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ. ಅಪ್ಸರೆ ಅಂದರೆ ಚಂದ ಚಂದದ ಹುಡುಗಿಯವರನ್ನು, ಇವರನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಹೊರಗಿನ ದೇಶದಲ್ಲಿ. ಅಲ್ಲಿ ಹೋಗಿ ನೋಡುವಾಗ ವಿವೇಕಾನಂದರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ ಓದೋರು.
ಎಷ್ಟು ವೇಗದಲ್ಲಿ ಹೋಗಿದ್ದಾರೆ ಅಷ್ಟೇ ವೇಗದಲ್ಲಿ ರಿಟರ್ನ್ ಬಂದಿದ್ದಾರೆ. ಏನೆಲ್ಲ ಆಲೋಚನೆ ಮಾಡಿಕೊಂಡು ಹೋಗಿದ್ದಾರೆ, ಅವರ ಮನಸ್ಸನ್ನು ಯಾವುದೋ ಒಂದು ರೀತಿಯಲ್ಲಿ ವಿಚಲಿತಗೊಳಿಸಬೇಕು, ನಾವು ಗೆಲ್ಲಬೇಕು ಅಂತೇಳಿ ಹೋದವರೆಲ್ಲ ಭಯಪಟ್ಟು ಹೊರಗೆ ಬಂದಿದ್ದಾರೆ. ಆದ ಕಾರಣ ಅವರಿಗೆ ವೀರ ಸನ್ಯಾಸಿ ಅಂತ ಹೆಸರು, ಬ್ರಹ್ಮಚಾರಿ ಅಂತ ಹೆಸರು, ಅಪ್ಪಟ ಬ್ರಹ್ಮಚಾರಿ, ಶುದ್ಧವಾದ ಬ್ರಹ್ಮಚಾರಿ ಅಂತೇಳಿ ಅಲ್ವಾ. ಈಗ ಅರ್ಥ ಆಗ್ತದೆ ನಿಮಗೆ? ಎಲ್ಲವೂ ಆಸೆ, ಎಲ್ಲವೂ ಕಾಮ. ಕಣ್ಣು ಬಿಟ್ಟು ನೋಡ್ತೀಯ ಅವನಿಗೆ ಕಾಮ ಉಂಟೆ. ಅದನ್ನು ನೀನು ಪವಿತ್ರ ಮಾಡಿದ್ರೆ ಮಾಯೆ ನಿಂಗೆ ಶರಣಾಯಿತು ಅಂತ ಅರ್ಥ. ಈ ಯಾವುದೇ ಒಂದು ವಿಷಯ ನೀನು ಮಾತಾಡು, ಒಂದು ಗಂಡು ಮತ್ತು ಇನ್ನೊಂದು ಗಂಡು ಇಬ್ಬರು ಫ್ರೆಂಡ್ಸ್ ಒಳ್ಳೆ ಮಾತಾಡ್ತಾರೆ ಇಬ್ಬರು, ಅದಕ್ಕೆ ಉತ್ತರ ಸಿಕ್ಕುದು ತುಂಬ ಲೇಟಾಗಿ. ಅದೇ ಒಂದು ನೀನು ಒಂದು ಹೆಣ್ಣಿನ ಹತ್ರ ಮಾತಾಡು, ಒಂದು ಹೆಂಡತಿ ಇರ್ಬೋದು, ಅಲ್ಲ ಫ್ರೆಂಡ್ ಇರ್ಬೋದು, ಅದು ಲವರ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅವ್ರ ಹತ್ರ ಅದೇ ವಿಷಯವನ್ನು ಮಾತಾಡು, ಅದಕ್ಕೆ ಉತ್ತರ ಬೇಗ ಸಿಗ್ತದೆ, ಪರ್ಫೆಕ್ಟ್ ಆಗಿರ್ತದೆ. ಅದೆರಡು ಎನರ್ಜಿ ಒಂದಾಯ್ತು ಅಲ್ಲಿ, ಎರಡು ಎನರ್ಜಿ ಒಂದಾಗಿ ಒಂದು ಶಕ್ತಿ ಸೃಷ್ಟಿ ಆಯ್ತು ಅಲ್ಲಿ. ಅರ್ಥಾಗ್ತದೆ? ದೇಹ ಭಾವನೆಯಲ್ಲಿ ನೋಡ್ಬೇಡ, ದೇಹ ಭಾವನೆಯಲ್ಲಿ ನೋಡಿದಕ್ಕೆ ಉತ್ತರ ಸಿಗುವುದಿಲ್ಲ. ದೇಹ ಭಾವನೆಯಲ್ಲಿ ನೋಡಿದರೆ ನೀನು ಒಳಗೆ ಒಳಗೆ ಹೋದಾಗೆ ಆಗುವುದು. ಈಗ ಒಂದು ಕೇಸರಿ ಬಾತ್ ಇಟ್ಟರೆ ಊಟ ಮಾಡ್ತೇವೆ, ಒಂದು ಇಡ್ಲಿ ಇಟ್ಟರೆ ಊಟ ಮಾಡ್ತೇವೆ ಅಲ್ವಾ, ಏನಿಟ್ಟರು ನಾವು ಊಟ ಮಾಡ್ತೇವೆ. ಒಂದು ವಿಷಯವನ್ನು ನಾವು ಊಟ ಮಾಡಿದ್ರೆ ಅದರ ರುಚಿ ಹೇಗೂ ಹೇಳುದು ಹೇಗೆ ಒಬ್ಬ ಕೇಳಿದರೆ? ಇದೇ ಅಲ್ವ ಶಂಕರಾಚಾರ್ಯ ಜೀವನದಲ್ಲಿ ಕೂಡ ಬಂದದ್ದು. ಇದೇ ಗಂಡು ಹೆಣ್ಣಿನ ವಿಷಯದಲ್ಲಿದ್ದಾನೆ ಬಂದದ್ದು. ಆದರೆ ಅವರು ಹೇಗೆ ಹೋದರು? ಪರಕಾಯ ಪ್ರವೇಶ ಮಾಡಿ ಹೋದರು ಅಲ್ವಾ. ಪರಕಾಯ ಪ್ರವೇಶ ಮಾಡಿ ಆ ವಿಷಯ ತಿಳಿದ್ರಲ್ವ. ಹೌದು. ಅನೇಕ ಮಹಾಜ್ಞಾನಿಗಳು, ಯೋಗಿಗಳು ಆತ್ಮಗಳ ಜೊತೆ ಮಿಲನ ಆಗ್ತಾ ಇರ್ತಾರೆ. ಕಣ್ಣಿಗೆ ಕಾಣ್ತದ? ಕಣ್ಣಿಗೆ ಕಾಣ್ತದ ಅಂತ ಇಲ್ಲ. ಆಗ ನೀನು ಜ್ಞಾನದಲ್ಲಿ ಪರಿಪೂರ್ಣ ಆಗಿದ್ದಿ ಅಂತ ಹೇಳಬೇಕಾದ್ರೆ ಮೊದಲು ನಿಂಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಒಂದು ಹೆಣ್ಣು. ಆ ಹೆಣ್ಣು ಸರ್ಟಿಫಿಕೇಟ್ ಕೊಡಬೇಕು, ಆ ತಾಯಿ ಸರ್ಟಿಫಿಕೇಟ್ ಕೊಡಬೇಕು. ಇದು ಜಡ್ಜಿಯಲ್ಲಿ ಅವಳು. ಆದ ಕಾರಣ ಅವಳಿಗೆ ಶಾರದೆ ಅಂತೇಳಿ, ಜ್ಞಾನಾಂಬಿಕೆ ಅಂತೇಳಿ, ಸರಸ್ವತಿ ಅಂತೇಳಿ. ಅವಳಂತ ಮಾಯನ್ನೆಲ್ಲ ತೋರಿಸ್ತಾಳೆ ಅವಳು. ಅವಳು ಜಡ್ಜ್ಮೆಂಟ್ ಫೈನಲ್. ಅವಳೊಂದು ಸಿಗ್ನೇಚರ್ ಹಾಕಿದರೆ ಅಲ್ಲಿಗೆಲ್ಲವೂ ಫಿನಿಶ್. ಅದು ಮತ್ತೆ ಮೇಲೆ ಹೋಗುದು, ಅದು ಕೆಳಗಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆಪೋಸಿಟ್ ಡೈರೆಕ್ಷನ್. ಅದೇ ಕೇಳ್ಬೋದು, ಹೆಣ್ಣು ಮಕ್ಕಳು ಜ್ಞಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಮುಕ್ತಿಯನ್ನು ಪಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಅಲ್ಲಿ ಒಂದು ಗುರು ಇರಬೇಕು. ಗೊತ್ತಾಗ್ತದೆ? ಆ ಕಡೆ ಒಂದು ಹೆಣ್ಣು ಅಂದರೆ ಅದು ಗುರು ಮಾತೆ, ಅರ್ಥ ಆಯ್ತಲ್ವ? ಗುರು ತಾಯಿ ಏನೋ ಒಂದು ಪವಿತ್ರವಾದ ಒಂದು ಸ್ಥಿತಿಯಲ್ಲಿರುವುದು. ಅವರಿಗೆ ಅಷ್ಟು ವಿಷಯ ತಿಳಿದಿರಬೇಕು. ಇದು ಸರಸ್ವತಿ ಹೇಳುದು, ಆ ಸರಸ್ವತಿಯ ಒಪ್ಪಿಗೆ ಇದು ಪ್ರಕೃತಿ ಹೇಳುದು. ಅರ್ಥ ಆಯ್ತು? ಈ ಕಡೆ ಹೆಣ್ಣಿಗಾದರೆ ಈ ಕಡೆ ಒಂದು ಗುರು ಇರಬೇಕು, ಈ ಕಡೆ ಗುರುಗಾದರೆ ಆ ಕಡೆ ಒಂದು ಗುರು ಮಾತೆ ಇರಬೇಕು. ಇದರಲ್ಲಿ ಸರಿ ಆದರೆ, ಇದರಲ್ಲಿ ಪಾಸ್ ಆದರೆ ಪಾಸೆ, ಮತ್ತೆ ಅಲ್ಲಿ ಎಲ್ಲವೂ ಮುಗೀತು ವಿಷಯ. ಇದಷ್ಟು ಸುಲಭವಾ ನಾನು ಕೇಳು? ಕಷ್ಟ. ತುಂಬ ಕಷ್ಟ. ಅಷ್ಟು ಸುಲಭ ಅಲ್ಲ. ಆದ ಕಾರಣ ಹೇಳುದು, ಆಧ್ಯಾತ್ಮಿಕಕ್ಕೆ ಬರಬೇಕು ಅಂತಾದರೆ, ಜ್ಞಾನ ಮಾರ್ಗಕ್ಕೆ ಬರಬೇಕು ಅಂತಾದರೆ ನೀವೆಲ್ಲವನ್ನು ಅನುಭವಿಸಿ ಬರಬೇಕು. ಎಲ್ಲವನ್ನು ಅನುಭವಿಸಿ ಬರೋದು ಅಂತೇಳಿದರೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ಈ ಎರಡರಲ್ಲಿ ಎಲ್ಲವನ್ನು ಅನುಭವಿಸ್ಲಿಕ್ಕಾಗ್ತದೆ. ಈ ಗೃಹಸ್ಥಾಶ್ರಮದ ಬಗ್ಗೆ ಯಾರಿಗೊಬ್ಬನಿಗೆ ಪರಿಪೂರ್ಣವಾದ ಅರಿವುಂಟು,
ಅವನಿಂದ ಸನ್ಯಾಸತ್ವವನ್ನು ಸರಿಯಾಗಿ ತಗೊಂಡು ಹೋಗ್ಲಿಕ್ಕಾಗ್ತದೆ. ಆದ ಕಾರಣ ಮನುಷ್ಯನಿಗೆ 120 ವರ್ಷ ಆಯುಷು. 120 ವರ್ಷ ಆಯುಷಿನಲ್ಲಿ 60 ವರ್ಷವನ್ನು ಸಂಸಾರಕ್ಕೆ. ಆ ಸಂಸಾರದಲ್ಲಿ ಒಂದು ಭಾಗ ಬ್ರಹ್ಮಚರ್ಯ. ಬ್ರಹ್ಮಚರ್ಯದಿಂದ ನೀನು ಸಂಸಾರವನ್ನು ಮಾಡು. ಆ ಸಂಸಾರ ಎಲ್ಲ ಮಾಡಿದ ನಂತರ ಸಂಸಾರದಲ್ಲಿ ಪರಿಪೂರ್ಣ ಆಯಿತು, ಇನ್ನು ಸಾಕು ಅಂತ ಹೇಳಿದ ನಂತರ ವಾನಪ್ರಸ್ಥ. ಆ ವಾನಪ್ರಸ್ಥವೆಂಬುದು ಅದು ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯ ನಂಬರ್ 1 ಬ್ರಹ್ಮಚರ್ಯ ಯಾವುದು? ವಾನಪ್ರಸ್ಥ ಬ್ರಹ್ಮಚರ್ಯ. ಸಂಸಾರದಲ್ಲಿ ಬರುವ ಬ್ರಹ್ಮಚರ್ಯ ಅದು ನಮ್ಮ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸು, ಪ್ರತಿಬಿಂಬವಾಗಿ ಕೊಡಲಿಕ್ಕೆ. ನಿನ್ನ ಒಂದು ಪ್ರತಿಬಿಂಬ ಈ ಪ್ರಪಂಚದಲ್ಲಿ ಇರಬೇಕು. ಅರ್ಥ ಆಗ್ತದೆ? ಆ ವಾನಪ್ರಸ್ಥದಲ್ಲಿ ಬರುವ ಬ್ರಹ್ಮಚರ್ಯ ಅದು ಎಲ್ಲವನ್ನು ಮರಿತಾ ಹೋಗುದು, ಯಾವುದೂ ಇಲ್ಲ. ಆಗ 60 ವರ್ಷ ಆದಾಗ ಎಲ್ಲವೂ ತನ್ನಿಂದ ತಾನಾಗಿ ಪ್ರಕೃತಿಗೆ ಸಂಬಂಧಪಟ್ಟೆ ಕಡಿಮೆ ಆಗ್ತದೆ. ಹೌದು. ಆಗ ನಮ್ಮ ಋಷಿಮುನಿಗಳು ಹೇಳಿದಂಥ ವಿಚಾರ ಇದೆ. ಇದು ಎಷ್ಟು ಅರ್ಥ ಉಂಟಿದಲ್ಲಿ ಆಲೋಚನೆ ಮಾಡಿ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಯಾಕೆ ಹೇಳಿದ್ರಿ ಇದನ್ನು? ಇಷ್ಟು ಸುಲಭವಾಗಿ ಹೇಳಿದ್ರಲ್ಲ. ಸತ್ಯ ಗೊತ್ತಿದ್ದಲ್ಲ, ಅವರು ಅನುಭವಿಸಿ ನೋಡಿದ್ರು. ಇದು ಯಾವ ಸಮಯಕ್ಕೆ ನಮಗೆ ನಮ್ಮ ಹಿಡಿತಕ್ಕೆ ಬರ್ತದೆ ಇದೆಲ್ಲ ಅರಿಶೊಡ್ಡೋರುಗಳೆಲ್ಲ. ಈ ಕಾಮ, ಕ್ರೋಧ, ಮದ, ಲೋಭ, ಮತ್ಸರಗಳು ಯಾವ ಸಮಯದಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಪ್ರಕೃತಿ ಮೂಲಕವೇ ಇದು ಕಡಿಮೆ ಆಗ್ತದೆ. ಅದು ಪ್ರಕೃತಿ ಮೂಲಕವೇ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನೀನು ಎಲ್ಲವನ್ನು ಅನುಭವಿಸಬೇಕು. ಮದುವೆ ಆದ ನಂತರ ಮೊದಲ 1 ವರ್ಷ 2 ವರ್ಷ ಚೆನ್ನಾಗಿರ್ತದೆ, ಭಾಳ ಸಂತೋಷವಾಗಿರ್ತಾರೆ. ಆ ಒಂದು ಮಗು ಆಗ್ತದೆ, ಸ್ವಲ್ಪ ದೂರ ಆಗ್ತದೆ. ಮತ್ತೆ ತಿಂಗಳಿಗೆ 1 ಸಲ ಬೇಕು ಅಂತಾದರೆ ಸೇರಿಕೊಳ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅದು 3 ತಿಂಗಳಾಗ್ತದೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅದು 6 ತಿಂಗಳಾಗ್ತದೆ. ಆಟೋಮೆಟಿಕ್ ಅನ್ನೋದು. ಹೌದು. ಅದು ಯಾಕೆ ಮುಂದೆ 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 ಹೋಗ್ತದೆ? ಅಲ್ಲಿ ಉಂಟು ಹತ್ತಿರ ನಮ್ಮ ಹತ್ರ, ಅದು ಬೇಡ ನಮಗೆ. ನಮ್ಮ ಹತ್ರ ಇರುವಾಗ ಬೇಡ, ನಿನ್ನ ಹತ್ರವೇ ಉಂಟಲ್ವ. ಅದು ನಿನ್ನದೇ ಆಯ್ತಲ್ವಾ, ಅದು ನಿಂಗೆ ವಶ ಆಯ್ತಲ್ಲ. ಈಗ ಗಂಡು ಹೆಣ್ಣು, ಗಂಡ ಹೆಂಡತಿ ಅಂತ ಹೇಳಿದರೆ ಹೆಂಡತಿಗೆ ಗಂಡ ವಶವಾಗಿರ್ತಾನೆ, ಗಂಡನಿಗೆ ಹೆಂಡತಿ ವಶವಾಗಿರ್ತಾರೆ. ಇದು ವಶ ಆಗಲೇಬೇಕು. ಹಾಗಾದ್ರೆ ಬೇಕಾದ ಹಾಗೆ ನಮ್ಮ ವಶವಾಗಿದೆ, ನಮ್ಮ ದಾಸರಾಗಿದೆ. ಅದು ಹಾಗೆ ಕಂಟಿನ್ಯೂ ಆಗ್ತಾ ವರ್ಷಗಳು ಮುಂದೆ ಹೋಗ್ತಾ ಬೇಡವೇ ಬೇಡ. ಮತ್ತೆ ಎದುರು ಬಂದರೂ ಬೇಡ. ಇದು ಪ್ರಾಕ್ಟಿಕಲ್ ಅನುಭವ. ಎಲ್ಲರೂ ಚಂಚಲ ಆಗೋದು ಅಲ್ಲಿ ಅಲ್ವಾ. ಈಗ ಹೊನ್ನು ಇಟ್ಟರೂ ಚಂಚಲ ಆಗೋದಿಲ್ಲ, ಮಣ್ಣು ಇಟ್ಟರೂ ಚಂಚಲ ಆಗೋದಿಲ್ಲ, ಏನೇನು 1000 ವಿಚಾರಗಳಿಟ್ಟರೂ ಚಂಚಲ ಆಗೋದಿಲ್ಲ. ಈ ಹೆಣ್ಣನ್ನು ಇಟ್ಟ ಕೂಡಲೇ ಯಾರಾದರೂ 1 ಸೆಕೆಂಡ್ ಆದರೂ ಚಂಚಲ ಆಗದೆ ಇರುವುದಿಲ್ಲ. ಅದು ಎಂಥವನಾದರೂ ಸರಿ. ಆದ ಕಾರಣ ಪರೀಕ್ಷೆಗೆ, ಗಂಡಿನ ಪರೀಕ್ಷೆಗೆ ಅಂತಿಟ್ಟದ್ದು ಹೆಣ್ಣನ್ನು, ಹೆಣ್ಣಿನ ಪರೀಕ್ಷೆಗೆ ಅಂತಿಟ್ಟದ್ದು ಗಂಡನ್ನು. ಇದು ಪ್ರಕೃತಿ ನಿಯಮ, ಪ್ರಕೃತಿ ಸಿದ್ಧಾಂತ. ಇಲ್ಲಿ ಯಾರು ಗೆಲ್ತಾರೆ ಅವರು ಈ ಕಾಮವನ್ನು ದಾಟಿ ಮೋಕ್ಷಕ್ಕೆ ಹೋಗ್ತಾರೆ. ಎಲ್ಲವನ್ನು ಬಿಡ್ಬೋದು. ಒಂದು ಮರದಡಿಯಲ್ಲಿ ಬೇಕಾದ್ರೆ ಕೂತ್ಕೊಳ್ಬೋದು, ನನಗೆ ಹಣ ಬೇಡ, ಅದು ಬೇಡ, ಇದು ಬೇಡ ಅಂತ ಎಲ್ಲವನ್ನು ಬಿಡ್ಬೋದು. ಎಂತೆಂಥ ವೈರಾಗ್ಯ, ಎಂತೆಂಥ ಸಿದ್ಧಿಯನ್ನು ನಾವು ಸಂಪಾದನೆ ಮಾಡಿದ್ರು, ಎಂತೆಂಥ ಪವರನ್ನು ಸಂಪಾದನೆ ಮಾಡಿದ್ರು ಕೂಡ ಒಂದು ಹೆಣ್ಣಿಂದ 1 ಸೆಕೆಂಡಲ್ಲಿ ಅದನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದು ಅಲ್ಟಿಮೇಟ್ ಕಾಮ ಅಂತ ಹೇಳೋದು, ಅಲ್ಟಿಮೇಟ್ ಪರೀಕ್ಷೆ ಅಂತ ಹೇಳೋದು, ಇದು ಅಲ್ಟಿಮೇಟ್ ವಿಚಾರ. ಒಬ್ಬ ಸಾಧನೆ ಮಾಡ್ತಾನೆ, ಒಬ್ಬ ಸಾಧಕ ಇದ್ದಾನೆ. ಒಬ್ಬ ಸಾಧಕ ಇರುವ ಸಮಯದಲ್ಲಿ ಸಾಧನೆ ಮಾಡಿ ಆಯಿತು ಮೇಲೆ ಹೋದ. ನಮ್ಮ ಇದ್ರೊಬ್ಬ ತಂದು ₹1,00,00,000 ಇಟ್ಟ, ನನಗೆ ಬೇಡಪ್ಪ ಅಂತ ಬಿಸಾಡ್ತಾನೆ. ಇನ್ನು ಮೃಷ್ಟಾನ್ನ ಭೋಜನ ತಂದಿಡ್ತಾನೆ, ನನಗೆ ಬೇಡ ಅಂತೇಳಿ ಬಿಸಾಡ್ತಾನೆ. ಇನ್ನು ನಾನಾ ಥರದ ವಿಚಾರಗಳೆಲ್ಲ, ಪ್ರಪಂಚದ ವಿಷಯ ಸುಖ ತಂದಿರ್ತಾರೆ, ನನಗೆ ಬೇಡ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ವಾ? ಅದೇ ಸಾಧಕನ ಮುಂದೆ ಒಂದು ಆಧ್ಯಾತ್ಮಿಕಕ್ಕೆ ಸೇರಿದ ಒಂದು ಹೆಣ್ಣು ಬಂದು ನಿಂತರೆ ಅರ್ಥ ಆಗ್ತಾ ಹೇಳೋದು. ಅನೇಕ ರೀತಿಯಲ್ಲಿ ಶರಣಾಗತಿಯಿಂದ, ಪ್ರೀತಿಯಿಂದ ಸೇವೆಯೆಲ್ಲ ಮಾಡೋ ಸಮಯದಲ್ಲಿ ತನ್ನಿಂದ ತಾನಾಗಿ ಅಲ್ಲಿ ಒಂದು ವಿಷಯ ಸೃಷ್ಟಿಯಾಗಿಕೊಳ್ತದೆ ಆಟೋಮೆಟಿಕ್ಕಾಗಿ.
ಅರ್ಥ ಆಯ್ತಾ? ಅದರಲ್ಲಿ ಭಗವಂತ ಮಾಡೋದು ಪರೀಕ್ಷೆ ಈ ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ. ಮತ್ತು ಇದರಲ್ಲೆಲ್ಲ ಭಗವಂತ ಪರೀಕ್ಷೆ ಇಡಲಿಲ್ಲ. ಬಾಕಿ ಯಾವುದರಲ್ಲೇ ಪರೀಕ್ಷೆ ಇಡಲಿಲ್ಲ. ಅದು ದಾಟ್ಲಿಕ್ಕೆ ಆಗೋದಿಲ್ಲ ಅಂತೇಳಿ, ಅದಷ್ಟು ಸುಲಭದ ವಿಚಾರವೇ ಅಲ್ಲ ಅಂತೇಳಿ. ಯಾಕೆಂದರೆ ಅದು ನಮ್ಮ ಒಳಗಿರುವ ಮೂಲಭೂತ ವಿಚಾರ. ಈ ಸೃಷ್ಟಿಗೆ ಮೂಲವೇ ಅದು. ಆ ಸೃಷ್ಟಿಯ ನೀನು ಮೂಲಕ್ಕೆ ಹೋಗಿ ಮುಟ್ಟಬೇಕಾದ್ರೆ ನೀನು ಅದನ್ನು ದಾಟಬೇಕಲ್ಲ. ನಿನ್ನ ಜನ್ಮದ ರಹಸ್ಯ ತಿಳಿಬೇಕು, ನಿನಗೆ ಮುಂದಿನ ವಿಚಾರ ತಿಳಿಬೇಕು ಅಂತ ಹೇಳಿದರೆ ನೀನು ಬಂದ ಸ್ಥಿತಿಯನ್ನೇ ದಾಟಬೇಕು. ಅದರಿಂದ ನೀನು ಸೂಕ್ಷ್ಮ ಆಗಬೇಕು. ಅರ್ಥ ಆಗ್ತದ? ಹೇಳುವಾಗ ತಪ್ಪಾಗಿರ್ಬೋದು, ಖಂಡಿತವಾಗಿ ತಪ್ಪಾಗಿರ್ಬೋದು. ಎಲ್ಲರೂ ಹೇಳ್ತಾರೆ ಕಾಮ ಅಂದರೆ ಆಸೆ, ಕಾಮ ಅಂದರೆ ಮಾಯೆ ಅಂತೇಳಿ. ಸರಿ, ಸತ್ಯವೇ, ಕಾಮ ಅಂದರೆ ಆಸೆ, ಕಾಮ ಅಂದರೆ ಮಾಯೆ ಅಂತೇಳಿ ನಾನು ಆಡು ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳಿದೆ, ಗಂಡು ಹೆಣ್ಣು ಅಂತೇಳಿ. ಎಲ್ಲರಿಗೂ ಬೇಗ ಅರ್ಥ ಆಗ್ತದೆ. ಅದು ಅವರವ್ರು ತಿಳ್ಕೊಳ್ಳುವ ರೀತಿ. ಆ ಗಂಡು ಹೆಣ್ಣಿನಲ್ಲಿ ಬಂದ ಆ ಒಂದು ಕಾಮದ ಸ್ಥಿತಿಯನ್ನು ಒಬ್ಬ ಅರಗಿಸಿಕೊಳ್ತಾನೆ ಅಂತ ಹೇಳಿದರೆ ಅವ ಡೈರೆಕ್ಟಾಗಿ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರಲ್ವ, ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅವನಿಗೆ. ಅದು ಮತ್ತು ಯಾವುದೇ ಆ್ಯಂಗಲಲ್ಲಿ ಡಿಸ್ಟರ್ಬೆನ್ಸ್ ಬರಬಾರ್ದು ಅಂತ ಹೇಳೋದು. ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಸರಿ, ಕಣ್ಣು ಬಿಟ್ಟು ಕೂತ್ಕೊಂಡ್ರು ಸರಿ, ಒಂದು ಬೆತ್ತಲ್ಲಿ ನಮ್ಮ ಮುಂದೆ ಓಡಾಡಿದ್ರು ಸರಿ, ನಮಗೆ ಅದು ಟಚ್ ಆಗಬಾರ್ದು. ಅದು ಯಾವುದೇ ರೀತಿಯ ಒಂದು ಕಲ್ಮಶ ಭಾವನೆ ನಮ್ಮೊಳಗೆ ಬರಬಾರ್ದು. ತಪ್ಪಾದ ದೃಷ್ಟಿ ಬರಲೇಬಾರ್ದು. ಆ ರೀತಿ ನೋಡುವಾಗ ತಾಯಿ ಜಗನ್ಮಾತೆ ಅಂತೇಳಿ ಒಂದು ಸ್ಥಿತಿಯೇ ಕಾಣಬೇಕು ಕಣ್ಣಿಗೆ. ತಾಯಿ ಜಗನ್ಮಾತೆ ಅಂತೇಳುವ ಸ್ಥಿತಿ ಕಾಣಬೇಕು. ಇದು ಎಲ್ಲರಿಗೂ ಗೊತ್ತುಂಟು, ಒಪ್ಪಿಕೊಳ್ಳಿಕ್ಕೆ ಬಹಳ ಕಷ್ಟ ಅಂತ ಹೇಳೋದು, ನಾಚಿಕೆ ಆಗ್ತದೆ. ಎಲ್ಲರಿಗೂ ಗೊತ್ತುಂಟು, ಸತ್ಯ ಹೌದು, ಈ ಸತ್ಯವೇ ಅಂತ ಗೊತ್ತುಂಟು, ಆದರೆ ಒಪ್ಪಿಕೊಳ್ಳಲಿಕ್ಕೆ ನಾಚಿಕೆ ಆಗ್ತದೆ. ಒಳಗೆ ಓಡ್ತಾ ಉಂಟು, ಅವರ ವಿಚಾರ ಯಾಕೆ, ಇವರ ವಿಚಾರ ಯಾಕೆ, ಮೌನವಾಗಿರಿ, ಆಗಿರಿ, ಹೀಗಿರಿ, ಸಾವಿರ ಹೇಳ್ತಾರೆ. ಇವರಿಗಿರುವುದೇ ಇನ್ನೊಬ್ಬರ ವಿಚಾರ. ಮೌನವಾಗಿ ಇದ್ದವ ಮೌನವಾಗಿ ಇರಬೇಕು, ಈ ರೀತಿಯೆಲ್ಲ ಮಾತಾಡಬಾರ್ದು, ಇದು ಸರಿಯಲ್ಲ ಅಂತ ಹೇಳ್ತಾರಲ್ವ, ಇವರು ಮೊದಲು ಮೌನವಾಗಿ ಕೂತ್ಕೊಳ್ಳಿ ಕಲೀಲಿ. ಇನ್ನೊಬ್ಬರ ವಿಚಾರ ಎಂತದಕ್ಕೆ ಇವರಿಗೆ? ಎಲ್ಲೆಲ್ಲಿಂದಲೋ ಮಾತಾಡೋದಲ್ಲ, ಕಣ್ಣ ಮುಂದೆ 10 ಜನರ ಮುಂದೆ ಕಣ್ಣಿಗೆ ಕಾಣುವ ಹಾಗೆ ಮಾತಾಡಬೇಕು. ಎಲ್ಲೆಲ್ಲಿಂದೋ ಹಿಂದೆಂದಿಂದ ಏನೇನು ಸಾವಿರಾರು ವಿಷಯಗಳು ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಅವರೊಂದು ಪ್ರಶ್ನೆ ಕೇಳಿದರು, ಇದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಅಂತೇಳಿ. ಸತ್ಯವೇ, ಭೌತಿಕ ಪ್ರಪಂಚದಲ್ಲಿ ನೋಡೋದು ಸರಿ ಅನಿಸುವುದೇ ಇಲ್ಲ, ನಾನು ಮಾತಾಡೋ ವಿಚಾರ ಸರಿ ಅನಿಸುವುದೇ ಇಲ್ಲ. ನೀವೊಂದು ಸಾಧನೆ ಮಾಡಿ, 1 ವರ್ಷ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ, ಬಿಡದೆ ಪಾಲನೆ ಮಾಡಿ, ಕಟುವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ. ಆಗ ನಿಮ್ಮ ಒಳಗೆ ಆಗುವ ಸ್ಥಿತಿಯನ್ನು ನೀವೇ ಅನುಭವಿಸಿ ನನಗೆ ಉತ್ತರ ಹೇಳಿ. ನೀವು ಅನುಭವಿಸಿ ಉತ್ತರ ಹೇಳಿ. ಇದಕ್ಕೆ 1 ವರ್ಷ ಬಿಡದೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಯಾವುದಿರಬಾರ್ದು, ಅರ್ಥ ಆಗ್ತದೆ? ಫೋನ್ ಇರಬಾರ್ದು, ಟಿವಿ ಇರಬಾರ್ದು, ಅದು ಇರಬಾರ್ದು, ಇದು ಇರಬಾರ್ದು, ಯಾವುದೂ ಇರಬಾರ್ದು. ಅಷ್ಟು ಶುದ್ಧದ ಸ್ಥಿತಿಯಲ್ಲಿ ಆ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡ್ತಾ ಬನ್ನಿ. 1 ವರ್ಷ ಯಾರ ಕಣ್ಣಿಗೆ ಬೀಳಬೇಡಿ. 1 ವರ್ಷ ಕಳೆದು ನೀವು 4 ಜನರ ನಡುವಿಗೆ ಬನ್ನಿ. ನಿಮ್ಮ ಮೇಲೆ ಮೊದಲು ಬೀಳುವುದೇ ಹೆಣ್ಮಕ್ಳು ಅಂತ ಹೇಳುದು ನಾನು. ಅನುಭವಿಸಿ ಉತ್ತರ ಹೇಳಿದಕ್ಕೆ. ನೀವು ಎಷ್ಟು ಕರೆಕ್ಟ್ ಇದ್ರೂ ಕೂಡ ಉಂಟಲ್ವಾ, ಅದು ನಿಮ್ಮನ್ನು ಯಾವ ರೀತಿ ಆವರಿಸ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಒಂದು ಸಾಧನೆ ಮಾಡುವ ಒಂದು ಅಮ್ಮ ಇದ್ದಾರೆ. ಇದೇ ರೀತಿ ಅವರು ಕೂಡ ಒಂದೆಲ್ಲ ಶಿಸ್ತಿನಲ್ಲಿ ಶುದ್ಧವಾಗಿ ಒಂದು ಸಾಧನೆ ಮಾಡ್ತಾ ಹೋಗುವಾಗ, ಅವರು ಹೊರಗೆ ಬರುವಾಗ ಮನುಷ್ಯರ ಕಣ್ಣಿಗೆ ಬೀಳದ 1 ವರ್ಷ ಸಾಧನೆ ಮಾಡಿದಂತ ಇಟ್ಟುಕೊಳ್ಳಿ. 1 ವರ್ಷ ಆದ ನಂತರ ಅವರು ಹೊರಗೆ ಬರ್ತಾರೆ. ಬರುವಾಗ ಫಸ್ಟಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋದೇ ಒಂದು ಗಂಡಿಗೆ ಭಯಂಕರ ಅಟ್ರಾಕ್ಟ್ ಆಗಿಬಿಡ್ತದೆ. ಅದು ದೈವಿಕ ಶಕ್ತಿ, ಅದು ಎಳಿತದೆ, ಮ್ಯಾಗ್ನೆಟ್ ಪವರ್ ಅದು ಬ್ರಹ್ಮಚರ್ಯ ಅಂತ ಹೇಳಿದರೆ.
ಆಗ ಏನು ಮಾಡ್ತೀವಿ? ಪ್ರಕೃತಿಯೇ ಬಿಡುವುದಿಲ್ಲ, ಪ್ರಕೃತಿ ನಿನ್ನನ್ನು ಅಂಟಿಸಿ ಬಿಡುತ್ತದೆ. ಯಾವುದೊಂದು ರೀತಿಯಲ್ಲಿ ಒಂದು ಮಾಡಿಬಿಡುತ್ತದೆ. ಆದ ಕಾರಣ ಋಷಿಮುನಿಗಳೆಲ್ಲ ಬಹಳ ಬುದ್ಧಿಶಾಲಿತನದಿಂದ ಸತ್ಯವನ್ನು ತಿಳಿದು ಮದುವೆಯಾದ್ರು, ಎಲ್ಲ ಸಂಸಾರವೇ. ಯಾವ ಋಷಿಯನ್ನು ಹೆಸರು ಬೇಕಾದ ತಕೊಳ್ಬೋದು. ಬರಬರ್ತಾ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಅಂಡರ್ಸ್ಟ್ಯಾಂಡಿಂಗ್ ಎಂಬುದು ತಪ್ಪಿ ಹೋಯಿತು. ಋಷಿಮುನಿಗಳ ಕಾಲದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಪಕ್ಕವಾಗಿತ್ತು. ಬರಬರ್ತಾ ಕಾಲದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿಯಾಗಿ ಈಗ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಈಗ ಅವ ಒಬ್ಬೊಬ್ಬ ಮಾತ್ರ ಸಿಂಗಲ್ಗೆ ಮಾತ್ರ ಸರಿ, ಜೊತೆಗೊಂದು ಫ್ರೆಂಡ್ ಇದ್ರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗುದಿಲ್ಲ. ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಎಲ್ಲಿಯೂ ಅಂಡರ್ಸ್ಟ್ಯಾಂಡಿಂಗ್ ಎಂಬ ವಿಚಾರ ಇಲ್ಲ ಅಂತ ಹೇಳುವಾಗ, ಇಲ್ಲ ನಮ್ಮ ಸಿಸ್ಟಮ್ ಹೀಗೆ ಅಂತೇಳಿ ಈ ರೀತಿಯಾಗಿ ಹೋದರು. ಕಾಯುವ ವಸ್ತ್ರ ಹಾಕಿದವರಿಗೆ ಇಂಥ ವಿಚಾರವೆಲ್ಲ ಮಾತಾಡಬಾರ್ದು, ಇದು ತಪ್ಪಾದ ವಿಚಾರ. ಗುರುಗಳಿಗೆ ವಿಚಾರ ತಿಳಿಯದೆ ಮತ್ತೆ ಯಾರಿಗೆ ತಿಳಿಬೇಕಂತೆ? ಗುರುಗಳಿಗೆ ತಿಳಿದಾನೆ ಇನ್ನೊಬ್ಬನಿಗೆ ಹೇಳಲಿಕ್ಕೆ ಆಗೋದು ಒಂದು ಸಂಸಾರಕ್ಕೆ. ಆಗ ಗುರು ಆಗಬೇಕು ಅಂತಂದರೆ ಎಷ್ಟು ವಿಷಯ ದಾಟಿ ಬರಬೇಕು ಅಂತ ಕೇಳೋದು. ಅಷ್ಟೆಲ್ಲ ವಿಷಯ ದಾಟಿ ಬಂದರೆ ಮಾತ್ರ ಗುರು ಆಗಲಿಕ್ಕೆ ಸಾಧ್ಯ. ಆ ಸ್ಥಾನಕ್ಕೆ ಬಂದು ಮುಟ್ಟಿದ ಮೇಲೆ ಮತ್ತೆ ತಿರುಗಿಸ ನೋಡಬಾರ್ದು ಅಲ್ವಾ? ಕಥೆಯಲ್ಲೇ ಹೇಳಿದಾರಲ್ಲ ಪುರಾಣದಲ್ಲಿ, ಎಂತೆಂಥ ಋಷಿಮುನಿಯನ್ನು ಕೂಡ ಬಿಡಲಿಲ್ಲ ಈ ಮಾಯೆ ಅಂತೇಳಿ. ಅಲ್ಲಿ ಏನು ಬಾಕಿದ್ದನ್ನು ತೋರಿಸಿದ್ರ? ಹೆಣ್ಣನ್ನು ತಾನೇ ತೋರಿಸಿದ್ರು, ಅದನ್ನು ಒಪ್ತಾರಂತೆ. ಈ ಪ್ರಪಂಚದ ಅಷ್ಟು ವಿಚಾರ, ಈಗ ಹೊನ್ನು ಹೆಣ್ಣು ಮಣ್ಣು ಅಂತ 1000 ವಿಚಾರ ಉಂಟಲ್ವ, ಈ ಪ್ರಪಂಚದ ಅಷ್ಟು ವಿಚಾರ, ಅಷ್ಟು ಮಾಯ ವಿಚಾರ ಒಂದು ಹೆಣ್ಣಿನೊಳಗುಂಟು ಅಂತ ಹೇಳುದು. ಟೋಟಲ್ ಆಗಿ ಹೇಳುದಾದ್ರೆ ಅದು ಎಲ್ಲೆಲ್ಲಿ ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುದು. ಮಾಯೆಯನ್ನು ನಮ್ಮ ಕಣ್ಣ ಮುಂದೆ ಉಂಟು. ಅದೇ ಆಪೋಸಿಟ್, ಹೆಣ್ಣಿಗೆ ಒಂದು ಗಂಡಿನಲ್ಲಿ ಕೊಟ್ಟ, ಎಲ್ಲ ವಿಚಾರವನ್ನು ಗಂಡಿನಲ್ಲಿ ಕೊಟ್ಟ. ಇದು ಎರಡು ಆ ಪರಮಾತ್ಮ ಹತ್ರ ಹೋಲಿಕೆ ಬಿಡುವುದಿಲ್ಲ ಅಂತ ಹೇಳುದು. ಈ ಹೆಣ್ಣು ಮತ್ತು ಗಂಡು ಎಂಬುದು ಉಂಟಲ್ವ, ಇದು ಪರಮಾತ್ಮ ಹತ್ರ ಹೋಲಿಕೆ ಬಿಡುವುದಿಲ್ಲ. ಇದು ಒಂದಕ್ಕೊಂದು ಗಟ್ಟಿ ಇಟ್ಕೊಂಡಿರ್ತದೆ. ಆ ಸಮಯದಲ್ಲಿ ಇದನ್ನು ಹೇಗೆ ದೂರ ಮಾಡೋದು ಅಂತ ಹೇಳುದುಂಟಲ್ವ, ಇದು ಇದ್ದು ಇದರಿಂದ ಉಪದ್ರ ಆಗದ ರೀತಿಯಲ್ಲಿ ಹೇಗೆ ನಾವು ಜೀವನ ಮಾಡೋದು ಅಂತ ತಿಳಿದುಕೊಳ್ಳೋದು, ಆ ದಾರಿಯಲ್ಲಿ ಹೋಗೋದಕ್ಕೆ ಸಾಧನೆ ಅಂತ ಹೇಳೋದು. ಇದನ್ನು ಬಿಟ್ಟರೆ ಉಂಟಲ್ವ, ಇದು ಆಗುವುದೇ ಇಲ್ಲ, ಹೋಗಲಿಕ್ಕೆ ಆಗುದಿಲ್ಲ ಮುಂದೆ. ಅಷ್ಟು ಸುಲಭ ಇಲ್ಲ ದೈವಿಕ ಸ್ಥಿತಿ ಅಂತ ಹೇಳಿದರೆ. ಇನ್ನು ವಿದ್ಯೆಯನ್ನೆಲ್ಲ ಕಲಿತು 1000 ರೀತಿಯ ಎಂತ ವಿದ್ಯೆಗಳು, ಅದು ಆ ಸ್ಥಿತಿಯಲ್ಲಿ ಕೆಲವರೆಲ್ಲ ತೋರಿಸ್ಕೊಳ್ತಾರೆ ಹಾಗೆ ಹೀಗೆ ಅಂತೇಳಿ. ಅದು ಸತ್ಯ ಅಲ್ಲ, ಪ್ರಾಕ್ಟಿಕಲ್ ಆಗಿ ಆಗಬೇಕು. ಪ್ರಾಕ್ಟಿಕಲ್ ಅಂತ ಗೊತ್ತಾಯ್ತಲ್ಲ, ಸರಿಯಾಗಿ ಅನುಭವಿಸಿ. ಇದು ಇಷ್ಟೇ ವಿಚಾರ, ಇದರಿಂದ ಮುಂದೆ ಹಿಂದೆ ಯಾವುದಿಲ್ಲ, ಇದು ಇಲ್ಲಿಗೆ ಮುಗೀತು. ಇಷ್ಟಕ್ಕೆ ಬೇಕಾಗಿ ಇಷ್ಟೆಲ್ಲ ಜೀವನ, ಇಷ್ಟಕ್ಕೆ ಬೇಕಾಗಿ ಮನುಷ್ಯ ಜನ್ಮ ಎಂಬ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅದನ್ನು ದಾಟಲಿಕ್ಕೆ ತುಂಬ ಸುಲಭ ಆಗ್ತದೆ. ಇನ್ನೊಬ್ಬರು ಹೇಳಿದನ್ನು ಕೇಳಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದರೆ ಅದು ಇಷ್ಟೇ ಅಂತೇಳಿ ಉಂಟು, ಅದು ಆಗುವುದಿಲ್ಲ, ಖಂಡಿತ ಆಗುವುದಿಲ್ಲ, ಅದು ಮುಟ್ಟುವುದಿಲ್ಲ. ಇದು ಬಾಯಲ್ಲಿ ಹೇಳಲಿಕ್ಕೆ ಸುಲಭ, ಇದು ಅನುಭವಿಸ್ಲಿಕ್ಕೆ ಬಹಳ ಕಷ್ಟ. ಆದ ಕಾರಣ ಮಾಯೆಗೆ ಸಂಬಂಧಪಟ್ಟ ಹೇಳಿದ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ, ಇದು 3 ಮಾಯೆ ಅಂತ. ಇದು 3 ಮಾಯೆ ಅಲ್ಲ, ಮನಸ್ಸು ಮಾಯೆ. ನಿನ್ನ ಮನಸ್ಸು ಯಾವಾಗ ದೃಢ ಆಗ್ತದೆ, ನಿನ್ನ ಮನಸ್ಸು ಯಾವಾಗ ಪಕ್ವವಾಗ್ತದೆ, ಆಗ ಹೇಳಿದಾಗೆ ತನ್ನ ಮುಂದೆ ಎಂಥ ಅಪ್ಸರೆ ಇದ್ರೂ ಸರಿ, ಯಾರಿದ್ರೂ ಸರಿ, ಅದು ನಮಗೆ ಅಂಟಿಕೊಳ್ಳುವುದಿಲ್ಲ. ಕಾರಣ ಏನಂದರೆ ನಮ್ಮ ಮನಸ್ಸು ಹೊರಗೆ ಹೋಗ್ತಾ ಇಲ್ಲ, ನಮ್ಮ ಮನಸ್ಸು ಒಳಗೆ ಉಂಟು. ನಮಗೆ ಅದನ್ನು ಅಂಟಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆ ಮನಸ್ಸು ಒಳಮುಖ ಆಗೋದು ಅಂತ ಹೇಳಿದರೆ ಅದು ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ, ಒಳಮುಖ ಆಗ್ತಾ ಹೋಗ್ತದೆ. ಆ ಸಮಯದಲ್ಲಿ ನಮ್ಮ ಒಳಗಿರೋ ಎನರ್ಜಿ ಉಂಟಲ್ವ, ಶಕ್ತಿ, ಅದು ಭಯಂಕರ, ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಸೆಳೀತದೆ ಅಂತ ಹೇಳಿದರೆ ಅವನಿಗೆ ಗೊತ್ತೇ ಆಗಲಿಕ್ಕಿಲ್ಲ, ಆ ಬ್ರಹ್ಮಚಾರಿ ಆದವನಿಗೆ. ನಮ್ಮ ಕಣ್ಣಿಗೆ ಕಾಣದ ಹಾಗೆ ಒಂದು ಎನರ್ಜಿ ಹೋಗಿ ಟಚ್ ಆಗ್ತಾ ಇರ್ತದೆ. ಅದು ಎನರ್ಜಿ ಹೇಗೆಲ್ಲ ಹೋಗ್ತದೆ, ಶಕ್ತಿ ಕಣ್ಣಿನಲ್ಲಿ ಹೋಗ್ತದೆ, ಮಾತಿನಲ್ಲಿ ಹೋಗ್ತದೆ, ಶಬ್ದದಲ್ಲಿ ಹೋಗ್ತದೆ, ಒಂದು ಹೆಜ್ಜೆಯಲ್ಲಿ ಹೋಗ್ತದೆ, ಒಂದು ಸ್ಪರ್ಶದಲ್ಲಿ ಹೋಗ್ತದೆ, ಎಷ್ಟು ವಿಧದಲ್ಲಿ ಎನರ್ಜಿ ಹೋಗ್ತದೆ. ಇಲ್ಲದ್ರೆ ಹೇಗೆ ಅದು ನಮಗೆ ಅದು
ಆ ಎನರ್ಜಿ ಟಚ್ ಆಗುವಾಗ ಯಾವುದೋ ಒಂದು ಎನರ್ಜಿ ನಮಗೆ ಬಂದು ಟಚ್ ಆಗ್ತದೆ ಅಂತ ಹೇಳುವಾಗ ನಮಗೆ ಯಾಕೆ ಒಂದು ಫೀಲಿಂಗ್ ಆಗೋದು? ಹ್ಮ್? ಯಾಕೆ ಫೀಲಿಂಗ್ ಆಗೋದು? ಕೆಲವು ಸ್ಥಳಗಳಿಗೆ ಹೋದಾಗ ಅಷ್ಟು ಖುಷಿ ಖುಷಿ ಅನಿಸ್ತದೆ. ಆಗುತ್ತೆ. ಅದು ಹೇಗೆ ಖುಷಿ ಅನಿಸ್ತದೆ? ಇದು ಬಿಡುವ, ಅರ್ಥ ಆಯ್ತಲ್ವಾ? ಕೆಲವು ಸ್ಥಳಗಳಿಗೆ ಹೋಗುವಾಗ ಖುಷಿ ಅನಿಸ್ತದೆ, ಕೆಲವು ಸ್ಥಳಗಳಿಗೆ ಹೋಗುವಾಗ ಯಾಕಪ್ಪ ಏನೋ ಒಂದು ಸರಿ ಇಲ್ಲ ಅಂತ ಅನಿಸ್ತದೆ. ಈ ದೈವಿಕ ಸ್ಥಿತಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಅಲ್ಲ, ಹೌದು, ಅದೇ ನಿಜ. ಒಂದು ಅನುಭವ ಆಗ್ತದಲ್ಲ, ಸ್ಪರ್ಶ ಹಾ. ಮಾಡಿದ ತಕ್ಷಣ ಏನೋ ಒಂದು ನೆಗೆಟಿವ್ ಇದೆ ಇಲ್ಲಿ, ಏನೋ ಒಂದು ಪಾಸಿಟಿವ್ ಇದೆ ಅಲ್ಲ, ಏನೋ ಒಂದು ವೈಬ್ ಇದೆ ಅಲ್ಲ, ನಮ್ಗೆ ತಳ್ಳದಂಗೆ ಆಗುತ್ತೆ. ಅಲ್ವಾ? ಒಂದು ಸ್ಪರ್ಶ ಮಾಡಿದಾಗ ನೀವು ಹೇಳಿದಾಗ ಸ್ಪರ್ಶ ಮಾಡಿದಾಗ ಹಾ, ಆ ಜಾಗದಲ್ಲಿರುವಂತ ಶಕ್ತಿ ಹಾ. ಅದು ಪ್ರಜ್ವಲಿಸುತ್ತೆ ಮನುಷ್ಯನ ಮುಖಾಂತರ. ಖಂಡಿತವಾಗಿಯೂ ಇದೆಲ್ಲ ತುಂಬ ಸೂಕ್ಷ್ಮದ ವಿಚಾರ, ಇದೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದಂಥ ವಿಚಾರ. ಆದ ಕಾರಣ ನಮ್ಮ ಋಷಿಮುನಿಗಳು, ನಮ್ಮ ಸಿದ್ಧರುಗಳು, ಜ್ಞಾನಿಗಳು, ಯೋಗಿಗಳು ಹೇಳಿದ ವಿಚಾರ ಏನು ಅಂತ ಹೇಳಿದ್ರೆ, ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಇಲ್ಲಿ ಇರುವುದು ವಿಷಯ ಏನು ಅಂತ ಹೇಳಿದರೆ, ಗಂಡು ಆದರೂ ಸರಿ, ಹೆಣ್ಣು ಆದರೂ ಸರಿ, ಗಂಡ ಆದರೂ ಸರಿ, ಹೆಂಡತಿ ಆದರೂ ಸರಿ, ಒಬ್ಬ ಸಾಧಕ ಆದರೂ ಸರಿ, ಒಬ್ಬ ಸಾಧಕಿ ಆದರೂ ಸರಿ, ಆ ಜೋಡಿ ಒಂದೇ ಇರಬೇಕು ಕೊನೆಯವರೆಗೆ. ಅರ್ಥ ಆಗ್ತದ? ಒಂದು ಲವರ್ ಆದರೂ ಸರಿ, ಒಂದು ಅಫೇರ್ ಆದರೂ ಸರಿ, ಇನ್ನೂ ಓಪನ್ ಆಗಿ ಹೇಳ್ತೇನೆ, ಮನಸ್ಸು ಚಂಚಲ ಆಗಬಾರ್ದು. ಆ ಒಂದು ಕಡೆ ನಿಲ್ಲಲಿಕ್ಕೆ ಕಲಿಬೇಕು ಅಂತ ಹೇಳಿ. ಅದು ಹೂವಿಂದ ಹೂವಿಗೆ ಯಾರು ದುಂಬಿ ಆದರೆ ಅದು ಹೋಯ್ತು, ಅದು ಫೈಲಿಯರ್. ಅದು ಒಂದು ಕಡೆ ನಿಲ್ಲಿ ಕಲಿಬೇಕು, ಒಂದು ಕಡೆ. ಒಂದು ಗಂಡ ಇದ್ದರೆ ಒಂದು ಹೆಂಡತಿದ್ರೆ ಆ ಗಂಡ ಹೆಂಡತಿ ನಡುವಿನಲ್ಲಿ ಏನಿದ್ರು ಅಲ್ಲಿ, ಅದರಿಂದ ಆ ಕಡೆ ಹೋಗ್ಲಿಕ್ಕಿಲ್ಲ, ಈ ಕಡೆ ಹೋಗ್ಲಿಕ್ಕಿಲ್ಲ, ಅದರ ಒಳಗೆ ಇದು ಎಲ್ಲ ವಿಚಾರಕ್ಕೂ ನಡೀತದೆ. ಎಲ್ಲ ವಿಚಾರಕ್ಕೂ, ಟೋಟಲ್ ಎಲ್ಲ ವಿಚಾರಕ್ಕೂ ನೀವು ಒಂದರಲ್ಲಿ ನಿಲ್ಲಿ. ಗುರು ಒಂದರಲ್ಲಿ ನಿಲ್ಲಿ, ನಿಮಗೆಲ್ಲ ವಿಚಾರ ಸಿಗ್ತದೆ. ದೇವರ ಒಂದರಲ್ಲಿ ನಿಲ್ಲಿ, ನಿಮಗೆಲ್ಲ ವಿಚಾರ ಸಿಗ್ತದೆ. 1000 ಮಂತ್ರ ಹೇಳೋದಕ್ಕಿಂತ ಒಂದು ಮಂತ್ರವನ್ನು ಹೇಳಿ, ನಿಮಗೆ ಬೇಗ ಆ ಒಂದು ಶಕ್ತಿ ಅನುಭವ ಆಗ್ತದೆ. ಒಂದು ಮಂತ್ರವನ್ನು ಹೇಳಿದರೆ 1000 ಮಂತ್ರ ಹೇಳೋದಕ್ಕೆ. ಹಾಗೆ ಒಂದರಲ್ಲಿರಿ ಅಂತ ಹೇಳೋದು. ಇದಕ್ಕಿಂತ ಸ್ವಲ್ಪ ಅರ್ಥ ಆಯ್ತಲ್ವ? ಏನಾದರೂ ಒಂದರಲ್ಲಿರಿ. ಒಂದನ್ನು ದಾಟಿ ನೀವು ಇನ್ನೊಂದಕ್ಕೆ ಹೋಗ್ತೀರಿ ಅಂತ ಹೇಳಿದರೆ ಅದು ಪಯಣ ಹೋಯ್ತು ಅಂತಲ್ಲ ಅರ್ಥ, ಅದು ಮುಳುಗುತ್ತದೆ ಅಂತ ಅರ್ಥ. ಅದು 2 ದೋಣಿಯಲ್ಲಿ ಕಾಲಿಟ್ಟಾಗಿ. ಈಗ ಅರ್ಥ ಆಯ್ತಲ್ವ? ಅಲ್ಲಿ ಯಾರಿಗೂ ಮೋಸ ವಂಚನೆ ಆಗುದಿಲ್ಲ ಅಂತ ಹೇಳೋದು. ಅಲ್ಲಿ ಆಸೆಗಳನ್ನು ತಿಳಿಯುವುದು, ರಿಸರ್ಚ್ ಮಾಡೋದು, ತನ್ನಂತ ರಿಸರ್ಚ್ ಮಾಡೋದು, ಯಾಕೆ ಏನು ಎಂತ ಅಂತೇಳಿ. ಅದು ಕಾಮ ಅಂತ ಹೇಳಿದ್ರೆ ಕಾಮ ಅಲ್ಲ, ಅದು ಕಾಮನನ್ನು ದಾಟಿ ಕ್ರಿಯೆಗೆ ಹೋಗ್ತದೆ, ಸಾಧನೆಗೆ ಹೋಗ್ತದೆ ದೈವಿಕದಲ್ಲಿ. ದೈವಿಕದಲ್ಲಿ ಸಾಧನೆಗೆ ಹೋಗ್ತದೆ. ಅದು ಎಲ್ಲಿಗೆ ಹೋಗಿ ಮುಡ್ತದೆ ಅಂತಂದ್ರೆ ಕುಂಡಲಿನಿ ಶಕ್ತಿಗೆ ಹೋಗಿ ಕನೆಕ್ಟ್ ಆಗ್ತದೆ ಕೊನೆಗೆ, ಆಟೋಮೆಟಿಕ್ ಆಗಿ. ಅದಷ್ಟು ಸುಲಭ ಅಲ್ಲ ಅದು. ಹೊರಗಡೆ ಹೋಗ್ಲೇಬೇಕಲ್ಲ. ಹೋಗ್ಲೇಬೇಕು ಯಾವುದೋ ಒಂದು ರೀತಿಯಲ್ಲಿ. ಯಾವುದೋ ಒಂದು ರೀತಿಯಲ್ಲಿ ತನ್ನ ದೇಹದಿಂದ ಯಾವುದೋ ಒಂದು ರೀತಿಯಲ್ಲಿ ಆ ಶಕ್ತಿ ಹೊರಗೆ ಹೋಗಲೇಬೇಕು. ಚೈತನ್ಯ ಎಂಬುದು, ಆ ಚೈತನ್ಯ ಎಂಬುದು ಹೊರಗೆ ಹೋಗ್ತಾ 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 ನಿಲ್ತದೆ ಒಂದ್ಸಲ. ನಿಂತ ನಂತರ ಪುನಃ ಅದು ಹೊರಗೆ ಹೋಗಬಾರ್ದು. ಪುನಃ ಹೊರಗೆ ಹೋದ್ರೆ ಸಾಧನೆ ಫೈನ್. ಸಾಧನೆ ಫೈಲೇ. ಸೈಕಲ್ ಕಲಿಯೋಗ ಒಂದೇ ಸಲ ಕಲಿಲಿಕ್ಕೆ ಆಗ್ತದೆ. ಯಾವುದೇ ಒಂದು ವಿಷಯವನ್ನು ಒಂದೇ ಸಲ ಮಾಡ್ಲಿಕ್ಕೆ ಆಗ್ತದೆ. ಒಂದು ಅಡುಗೆ ಮಾಡೋದಾದ್ರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಒಂದೇ ಸಲ ಫಸ್ಟ್ ಅಡುಗೆಯಲ್ಲಿ ಸಕ್ಸಸ್ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕೆಲವೆಲ್ಲ ಐಟಮೇ ಗೊತ್ತಿರೋದಿಲ್ಲ, ಇದೇನು ಉಪ್ಪು ಯಾವ ಎಷ್ಟು ಹಾಕಬೇಕು, ಇದಕ್ಕೆ ಎಂತ ಹಾಕಬೇಕು, ಇದಕ್ಕೆ ಏನಾಗಬೇಕು ಅಂತ ಗೊತ್ತಿರೋದಿಲ್ಲ. ಮಾಡ್ತಾ 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 ಗೊತ್ತಾಗೋದು ಅಲ್ವಾ? ಎಲ್ಲ ವಿಷಯ ಅಷ್ಟೇ ಅಲ್ವಾ? ಈಗ ಕೇಳ್ಬೋದು ಅಲ್ಲ ಎಷ್ಟೋ ಜನರು ಇದು ಸರಿಯಲ್ಲ ಅಂತೇಳಿ. ಆಗ ಸರಿಯಲ್ಲ ಅಂತೇಳಿದ್ರೆ ಒಂದು ಪ್ರಶ್ನೆ ಉಂಟು, 2 ಕಣ್ಣು ಯಾಕೆ ಕೊಟ್ಟದ್ದು? ಕಣ್ಣಿನ ಕೆಲಸ ಮಾಡಲಿಕ್ಕೆ. ಕಿವಿ ಯಾಕೆ ಕೊಟ್ಟದ್ದು? ಕಿವಿಯ ಕೆಲಸ ಮಾಡಲಿಕ್ಕೆ. ಮೂಗು ಯಾಕೆ ಕೊಟ್ಟದ್ದು? ಉಸಿರಾಡಲಿಕ್ಕೆ. ಬಾಯಿ ಯಾಕೆ ಕೊಟ್ಟದ್ದು? ಊಟ ಮಾಡಲಿಕ್ಕೆ. ನಾಲಿಗೆ ಯಾಕೆ ಕೊಟ್ಟದ್ದು? ಮಾತಾಡಲಿಕ್ಕೆ. ಕೈ ಯಾಕೆ ಕೊಟ್ಟದ್ದು? ಕೆಲಸ ಮಾಡಲಿಕ್ಕೆ ಅಲ್ವಾ? ಪಾದ ಯಾಕೆ ಕೊಟ್ಟದ್ದು? ನಡಿಲಿಕ್ಕೆ. ಅದೇ ರೀತಿ ಅಲ್ವಾ ಒಂದು ಲಿಂಗವು ಯೋನಿಯು ಕೊಟ್ಟದ್ದು, ಇದೆರಡು ಒಂದಾಗಬೇಕು ಅಂತೇಳಿ. ಇದು ಪ್ರಕೃತಿ ನಿಯಮ ಅಂತೇಳಿ.
ಅದು ಎಲ್ಲಿ ಒಂದಾಗಬೇಕು, ಯಾವ ಹತ್ರ ಒಂದಾಗಬೇಕು, ಹೇಗಿರಬೇಕು ಅಂತೇಳಿ ಅವರವರ ಜ್ಞಾನಕ್ಕೆ ಬಿಟ್ಟ ವಿಚಾರ. ಅದಂತೂ ಇರುವುದೇ ಸತ್ಯ. ಅದು ಇದರ ಭಗವಂತ ಯಾಕೆ ಕೊಟ್ಟ? ಎಲ್ಲ ಒಂದು ಅಂಗಾಂಗ ಕೊಟ್ಟಲ್ಲ, ಗುದದ್ವಾರ ಕೊಟ್ಟಲ್ಲ, ಭಾಳ ಇಂಪಾರ್ಟೆಂಟ್ ಆಗಿ. ಅದಿಲ್ಲದ್ರೆ ಏನಾಗ್ತಿತ್ತು ಮನುಷ್ಯನ ಜೀವನ? ಎಲ್ಲ ಜೀವರಾಶಿಗಳ ಜೀವನ ಏನಾಗ್ತಿತ್ತು? ಯಾವುದಕ್ಕಾದ್ರೂ ಒಂದು ಕೊಟ್ಟಿದ್ದಾನಲ್ಲ. ಎಲ್ಲ ಜೀವರಾಶಿಯಲ್ಲಿ 2 ವಿಷಯಗಳು ಭಾಳ ಮುಖ್ಯವಾಗಿ ಕೊಟ್ಟಿದ್ದಾನಲ್ಲ. ಎಷ್ಟು ಸೂಕ್ಷ್ಮ 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 ಹೋದ್ರೂ ಉಂಟಲ್ಲ. ಯಾಕೆ ಕೊಟ್ಟ? ಆ ತಪ್ಪು ಅಂತ ಹೇಳೋದು ಹೇಗೆ? ಹೇಗೆ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ? ಹೆಸರಿಗೆ ಜನಗಳ ಮುಂದೆ ಒಂದು ರೀತಿ ಒಂದು ಎಂಥ ಪಾಲಿಶ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು, ಅದು ಬೇರೆ ವಿಷಯ. ಆದರೆ ಅವರ ಸ್ಥಿತಿಗೆ ಒಂದು ಲ್ಯಾಂಗ್ವೇಜ್ ಉಂಟಲ್ಲ, ಅದೇ ವಿಷಯದಲ್ಲಿ ಬರೋದು ಅಂತ ಹೇಳೋದು ನಾನು. ಅಷ್ಟು ಸುಲಭ ಅಲ್ಲ ಈ ಜ್ಞಾನದ ವಿಚಾರ ಮಾತಾಡೋದು. ಜ್ಞಾನ ಅಂದರೆ ಅಂತ ತಿಳ್ಕೊಳ್ಳೋದು, ಬ್ರಹ್ಮಚರ್ಯ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ವಿಚಾರವೇ ಅಲ್ಲ. ಹೇಳಲಿಕ್ಕೆ ತುಂಬ ಸುಲಭ. ವೀರ್ಯವನ್ನು ಕಟ್ಟಿ, ವೀರ್ಯವನ್ನು ಹಾಗೆ ಮಾಡಿ, ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ. ಸರಿ, ಅವನಿಗೆ ಒಂದು ಒಳ್ಳೊಂದು ಬ್ರಹ್ಮಚಾರಿ ಆಗಿದ್ದಾನೆ ಅಂತ ಇಟ್ಟುಕೊಳ್ಳುವ. ಅವನನ್ನು ಪರೀಕ್ಷೆ ಮಾಡೋದೇಕೆ ಗೊತ್ತಾ? ಬ್ರಹ್ಮಚಾರಿಯನ್ನು ಅವನಿಗೆ ಡೆಡ್ ಆಪೋಸಿಟ್ ಆದ ಆಹಾರ ಕೊಟ್ಟು ನೋಡೋದು. ಗೊತ್ತಾಯ್ತಾ? ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಕೆಲವೆಲ್ಲ ಈ ದೇಹದೊಳಗೆ ಪ್ರಚೋದನೆ ಮಾಡುವಂಥ ಆಹಾರವನ್ನು ಒಳ್ಳೆ ಊಟ ಮಾಡಪ್ಪ ಅಂತ ಹೇಳಿದೆ. ಬ್ರಹ್ಮಚರ್ಯ ಎಲ್ಲ ಊಟ ಮಾಡು ಅಂತೇಳಿ. ಡಿಸ್ಟರ್ಬ್ ಆಗ್ತದೆ ಅವನಿಗೆ, ಹಾಗೆ ಆಗ್ತದೆ. ನೀನು ಇದನ್ನೇ ಊಟ ಮಾಡಿ ಬ್ರಹ್ಮಚರ್ಯನ ಪಾಲನೆ ಮಾಡು ಅಂತ ಹೇಳುದು ಜ್ಞಾನಿಗಳು. ನಿನಗೆ ಯಾವುದು ಆಪೋಸಿಟ್ ಉಂಟು, ಗೊತ್ತಾಯ್ತಾ? ಉಪ್ಪು, ಹುಳಿ, ಖಾರ, ರುಚಿ, ಈ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ನೀನು ಊಟ ಮಾಡಿ ಆ ಬ್ರಹ್ಮಚರ್ಯನ ಕಾಪಾಡು. ಅದು ಪಕ್ಕ ಬ್ರಹ್ಮಚಾರಿ. ನೀನು ಏನು ಊಟ ಮಾಡಿದ್ರು, ಎಲ್ಲಿ ಹೋದ್ರು, ಏನಾದರೂ ನೀನು ಸೋಲುವುದಿಲ್ಲ. ಅವನು ಗೆದ್ದ ಹಾಗೆ, ಗೆದ್ದದ್ದೇ ಅವ. ಅಷ್ಟು ಸುಲಭ ಇಲ್ಲ. ಜ್ಞಾನದಲ್ಲಿ ಈ ಋಷಿಮುನಿಗಳು, ಈ ಸಿದ್ಧರುಗಳ ಟ್ರೈನಿಂಗೇ ಬೇರೆ. ಈ ಭೌತಿಕ ಪ್ರಪಂಚದಲ್ಲಿ ಈ ಯೋಗ ಹೇಳಿಕೊಡ್ತೇನೆ, ಜ್ಞಾನ ಹೇಳಿಕೊಡ್ತೇನೆ, ಇನ್ನು ಅನೇಕ ರೀತಿಯ ಧ್ಯಾನ ಮೆಡಿಟೇಷನ್ ಹೇಳಿಕೊಡ್ತೇನೆ. ಇವರ ಒಂದು ರೀತಿ ನೀತಿ ಬೇರೆ, ಡಿಫ್ರೆಂಟ್. ಅದು ಎರಡೂ ಡಿಫ್ರೆಂಟ್. ಅದು ಅರ್ಥ ಆಯ್ತಲ್ವ? ಅವರಿಗೆ ಇದು ತಪ್ಪು ಅಂತ ಕಾಣ್ತದೆ, ಅರ್ಥ ಆಯ್ತಲ್ವ? ಈ ಎಲ್ಲ ಪ್ರಪಂಚದಲ್ಲಿ ಇದ್ದಾರಲ್ವ, ಎಲ್ಲ ಯೋಗ ಮಾಸ್ಟ್ರು, ದೊಡ್ಡ ದೊಡ್ಡ ಜ್ಞಾನಿಗಳು ಎಲ್ಲ ಇದ್ದಾರೆ ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ. ಅಂದರೆ ಈಗಿನ ಸೊಸೈಟಿಗೆ ತಕ್ಕವಾಗಿ, ಸಮಾಜ ಅಂತ ಹೇಳೋದು, ಈ ಸೊಸೈಟಿಗೆ ತಕ್ಕವಾಗಿ ಎಲ್ಲ ಜ್ಞಾನಿಗಳು, ಯೋಗಿಗಳು, ಎಲ್ಲ ಯೋಗ ಮಾಸ್ಟರ್ ಎಲ್ಲ ಇದ್ದಾರೆ. ಇವರು ಹೇಳೋ ಸ್ಥಿತಿಗೂ ಈ ಕಾಡಿನಲ್ಲಿ ಒಂದು ಅಭ್ಯಾಸ ಮಾಡಿ, ಕಾಡು ಮನುಷ್ಯರ ಜೊತೆ ಬೆಳೆದು, ಕಾಡಿನಲ್ಲಿರೋ ಋಷಿಮುನಿಗಳ ಜೊತೆ ಇದ್ದುಕೊಂಡು ಅವರ ಸಿದ್ಧಾಂತ, ಅವರ ರೀತಿ ನೀತಿಯೇ ಬೇರೆ. ಇದು 2 ಡೈರೆಕ್ಷನ್ ಬೇರೆ. ಕಾಡಿನಲ್ಲಿ ಒಂದು ಸಿದ್ಧರಿರ್ತಾರೆ, ಯೋಗಿಗಳಿರ್ತಾರೆ, ಯಾರೋ ಒಬ್ಬ ಶಿಷ್ಯ ಇರ್ತಾನೆ. ಕಾಡಿನಲ್ಲಿ ಇಲ್ಲಿರ್ತದೆ ಅವರಿಗೆ ಊಟ, ಅವ್ರಿಗೆ ಗೊತ್ತಿರೋದಿಲ್ವ? ಇವ ಇದನ್ನೆಲ್ಲ ಗೆಲ್ಲಿಲ್ಲ, ಇವನಿಗೆ ಹಸಿವೆ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ನಿದ್ರೆ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ಇವನಿಗೆ ಇಷ್ಟು ಕಷ್ಟ ಉಂಟು, ಇವ ಏನೋ ಪಾಪ ಎಲ್ಲ ಹುಡುಕಿ ಬಂದಿದ್ದಾನೆ, ಸ್ವಲ್ಪ ಸಮಯ ಇಲ್ಲಿ ಇರ್ತಾನೆ ಅಂತ ಹೇಳಿದ್ದಾನೆ ಅಂತ ಹೇಳುವಾಗ ಅವ್ರಿಗೊಂದು ಖುಷಿಯಾಗಿ ಬಿಟ್ಟರೆ, ಸಿಟ್ಟು ಬಂದರೆ ಒಂದು 99% ಓಡಿಸ್ತಾರೆ, ನಾಡಿ ಅಂತೇಳಿ ಓಡಿಸೇ ಬಿಡ್ತಾರೆ. ಒಂದು ಇನ್ನು ಒಳಗೆ ಎಂಟರಾಗುವಾಗ ಬರದಾಗಿ ಏನೋ ಒಂದು ಮಾಡಿಬಿಡ್ತಾರೆ. ಎಷ್ಟೋ ದೂರದಲ್ಲೇ ಏನೊಂದು ಅನಾಹುತ ಮಾಡಿ, ಏನೋ ಒಂದು ಮಾಡಿ ಹೋಗುದು ಬೇಡಪ್ಪ ಅಂತ ಭಯ ಹುಟ್ಟಿಸಿ ಕಳಿಸ್ತಾರೆ. ಇನ್ನು ಅದಕ್ಕಾಗಿ ಅಂತೇಳಿ ಒಬ್ಬ ಹುಟ್ಟಿರ್ತಾನೆ, ಅವ್ರಿಗೆ ಗೊತ್ತಾಗ್ತಾವ ಇವ ಬೇಕು ನನಗೆ ಅಂತೇಳಿ. ಆಗ ಅಲ್ಲಿ ಹಣ್ಣು ಹಂಪಲು ಅದು ಯಾವುದು ಸಿಗೋದಿಲ್ಲ. ಅವ್ರು ಸುಮ್ಮನೆ ನಮಃಶಿವ ಅಂತ ಕೂತ್ಕೊಳ್ತಾರೆ. ಆಗ ಏನು ಮಾಡ್ತಾರೆ ಅವರು? ಒಂದು ಮೂಲಿಗೆ ತೆಗೆದುಕೊಳ್ತಾರೆ, ಊಟ ಮಾಡುವಂತೆ, ಆ ದೇವರ ಹೆಸರಲ್ಲಿ ಊಟ ಮಾಡುವಂತೆ. ಆ ಊಟ ಮಾಡಿದ ಕೂಡಲೇ ಹಸಿವೆ ನಿಲ್ತದೆ, ನಿದ್ರೆ ನಿಲ್ತದೆ, ಎಲ್ಲವೂ ನಿಲ್ತದೆ, ಆಟೋಮೆಟಿಕ್ ಧೈರ್ಯ ಬರ್ತದೆ. ವೆರಿ ಸಿಂಪಲ್, ಒಂದು ಸೆಕೆಂಡಲ್ಲಿ ಮಾಡಿಬಿಟ್ರು ಅವರು. ಇನ್ನು ಬೆಳಿಗ್ಗೆ 3 ಗಂಟೆಗೆ ಹೇಳು, ಹೀಗೆ ಕೂತುಕೋ, ಕಣ್ಣು ಮುಚ್ಚಿ ಕೂತುಕೋ, ಉಸಿರಾಟದ ಮೇಲೆ ಗಮನ ಹರಿಸು, ಹಾಗೆ ಆಗ್ತದೆ ಹೀಗೆ ಆಗ್ತದೆ, 1000 ವಿಚಾರಗಳು. ಇದನ್ನು ಅವರು ಹೇಳೋದಿಲ್ಲ, ಅವ್ರು ಹೇಳೋದೇ ಇಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತುಂಟ?
ಒಂದು ಮೂಲಿಗೆ ವೃಕ್ಷ ಇರ್ಬೋದು, ದೊಡ್ಡ ಒಂದು ಮರ ಇರ್ಬೋದು, ಅದರ ಅಡಿ ಏನೋ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೇಳಿ ಯಾರು, ಸ್ವಲ್ಪ ಕೆಲಸ ಮಾಡು ಅಂತೇಳಿ, ಆಟೋಮೆಟಿಕ್ ನಿನ್ನ ಪ್ರಾಣವಾಯು ಶುದ್ಧ ಆಗ್ತದೆ, ಅಷ್ಟು ತನ್ನಿಂದ ತಾನಾಗಿ ಉಸಿರಾಟ ಕ್ಲಿಯರ್ ಆಗ್ತದೆ ಆ ಮರದ ಹತ್ರ ಹೋದರೆ. ಇದು ರಹಸ್ಯ ಅಲ್ವಾ? ಈ ರಹಸ್ಯವನ್ನು ಅವರು ಹೇಳುವುದಿಲ್ಲ, ಅವ್ರು ಏನೋ ಒಂದು ಹೇಳ್ತಾರೆ ನಮ್ಮ ಹತ್ರ ಮಾಡುದು, ನಾವು ತಿಳ್ಕೊಳ್ಬೇಕು ಇದರೊಳಗೆ ಏನುಂಟು ಅಂತೇಳಿ. ಕ್ರಿಯೆ ಇರುತ್ತೆ, ಕ್ರಿಯೆ ಅರ್ಥ ನಾವು ತಿಳ್ಕೊಳ್ಬೇಕು ಎಲ್ಲವೂ ಅಷ್ಟೇ ಅಲ್ವಾ? ದೇವಾನು ದೇವತೆಗಳಿಗೂ ಬಿಡಲಿಲ್ಲ ಅಂತೇಳಿ. ದೇವಾನು ದೇವತೆಗಳಂದ್ರೆ ಏನು? ದೇವರಿದ್ದಾರ ಅಂತ ಕೇಳು. ಸರಿ, ದೇವರಿದ್ದರೆ ಯಾಕೆ ದೇವರನ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರರಿಗೆ ಒಂದೊಂದು ಧರ್ಮಪತ್ನಿಯನ್ನು ಕೊಟ್ಟರು? ಸಾಕ್ಷಾತ್ ಶಿವನಿಗೆ ಸಹ ಕೊಟ್ಟರಲ್ಲ ಪಾರ್ವತಿಯನ್ನು. ಅದೇ ಶಿವನಲ್ಲಿದ್ದಾನೆ ಎಲ್ಲ ಸಂಸಾರದ್ದು. ಅದು ಯೋಗದಲ್ಲಿ ಆಯ್ತಾ, ಅಲ್ಲ ಶಕ್ತಿಯಲ್ಲಿ ಆಯ್ತಾ, ಇದೆಲ್ಲ ಹೇಳ್ತಾರೆ ಅದೊಂದು ವಿಚಾರ. ಮಗುವೇ ಅಲ್ವಾ, ಸಂಸಾರ ಅಲ್ವಾ, ಹೆಂಡತಿ ಅಲ್ವಾ. ಅದೇ ವಿಷ್ಣುವಿನ ಕಥೆಯಲ್ಲಿ ಬರ್ತದೆ, ಲಕ್ಷ್ಮೀ ಕಾಲ ತುತ್ತರುವಾಗ ಭೃಗು ಮಹರ್ಷಿ ಬಂದರು ಅಲ್ವಾ, ಏನೋ ಒಂದು ಕೋಪದಲ್ಲಿ ಶಾಪ ಕೊಟ್ಟರು ಅಂತೇಳಿ ಕಥೆಯಲ್ಲಿ ಬರ್ತದೆ. ವಿಷ್ಣುವಿನ ಹೃದಯಕ್ಕೆ ತುಳಿದ್ರು ಅಂತೇಳಿ. ವಿಷ್ಣುಗೆಲ್ಲ ಗೊತ್ತಿಲ್ಲ ಆಯ್ತಲ್ಲ, ವಿಷ್ಣುಗೆಲ್ಲ ಗೊತ್ತಿತ್ತಲ್ಲ, ಸರ್ವಂತರ್ಯಾಮಿ ಅಲ್ಲ, ಆ ಮೌನವಾಗಿದ್ದ. ಆಗ ಲಕ್ಷ್ಮಿಗೆ ಯಾಕೆ ಕೋಪ ಬಂದು ಹೋದ್ದಲ್ಲಿಂದ? ಈ ಕಥೆನ ಒಪ್ತೀರಾ ನೀವು? ಆ ಕೋಪ ಯಾಕೆ ಬಂತು? ಕೋಪ ಇಲ್ಲಿಂದ ಬಂತು. ದೇವಾನು ದೇವತೆಗಳಿಗೆ ಬಿಡಲಿಲ್ಲ ಅಂತ ಹೇಳೋದು. ಈಗ ನಿಮ್ಮ ಕಥೆ ಪ್ರಕಾರವೇ ಹೇಳ್ತೇನೆ ನಾನು, ಕೋಪ ಯಾಕೆ ಬಂತು? ಕೋಪ ಬರಬಾರ್ದಲ್ಲ, ಇದಕ್ಕೆ ಉತ್ತರ ಹೇಳಿ ನನಗೆ. ಆ ಕೋಪ ಎಲ್ಲಿಂದ ಬಂತು? ಯಾಕೆ ಬಂತು? ಯಾಕೆ ಅವಳು ಕೋಪ ಮಾಡಿ ಗಂಡನನ್ನು ಬಿಟ್ಟು ಗುಹೆ ಒಳಗೆ ಹೋಗಿ ಕೂತುಕೊಂಡ್ಳು? ಮಾತಾಡಿದ ತಪ್ಪು ಅಲ್ವಾ? ಬ್ರಹ್ಮ ಮಗಳನ್ನೇ ಮದುವೆ ಆದ ಅಂತೇಳಿ ಎಲ್ಲರೂ ಹೇಳ್ತಾರೆ. ಬ್ರಹ್ಮ ಯಾರನ್ನು ಮದುವೆ ಆದ್ದು? ಮಗಳನ್ನು ಮದುವೆ ಆದ್ದು ಅಂತೇಳಿ. ಈ ಮೇಲಿಂದ ನೋಡಿದ್ರೆ ತಪ್ಪಲ್ಲ ಇದು? ಹಾಗೆ ತಾನೇ ಹೇಳ್ತಾರೆ, ಮಗಳನ್ನು ಮದುವೆ ಆದ ಅಂತೇಳಿ. ಒಂದು ಅಪ್ಪ ಮಗಳನ್ನು ಮದುವೆ ಆಗ್ತಾರೆ, ಹಾಗೆ ಸಾಧ್ಯವ? ಹಾಗಾದ್ರೆ ಏನಲ್ಲಿ ಆ ಬ್ರಹ್ಮ ಅಂದ್ರೆ ಏನು? ಈ ಸರಸ್ವತಿ ಅಂದ್ರೆ ಏನು? ಆ ಮಗಳಂದ್ರೆ ಏನಲ್ಲಿ? ಮಗಳು ಅಂತಂದ್ರೆ ಮನಸ್ಸು. ಆ ಮನಸ್ಸನ್ನು ಮದುವೆ ಆದ, ಮನಸ್ಸನ್ನು ಗಟ್ಟಿ ಇಟ್ಕೊಂಡ ತನ್ನ ಒಳಗೆ, ಹೊರಗೆ ಬಿಡ್ಲಿಲ್ಲ. ಅದು ಚಂಚಲ ಯಾವತ್ತು. ಮಗಳು ಅಂದ್ರೆ ಅಲ್ಲಿ ಮನಸ್ಸು, ಅಪ್ಪ ಅಂದ್ರೆ ಅಲ್ಲಿ ಬುದ್ಧಿ. ಮನಸ್ಸು ಯಾವತ್ತು ಬುದ್ಧಿಯ ಹಿಡಿತದಲ್ಲಿ ಇರಬೇಕು ಅಂತೇಳಿ. ಬುದ್ಧಿ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಬ್ರಹ್ಮ. ಮನಸ್ಸನ್ನು ಒಳಮುಖಗೊಳಿಸು. ಮನಸ್ಸನ್ನು ನೀನು ಯಾವ ಒಳಮುಖಗೊಳಿಸ್ತೀಯ ಆಗ ನಿನಗೆ ಜ್ಞಾನ ಪ್ರಾಪ್ತಿ. ಅಷ್ಟು ಸುಲಭದಲ್ಲಿ ಮನಸ್ಸನ್ನು ಒಳಮುಖಗೊಳಿಸ್ಲಿಕ್ಕೆ ಆಗುದಿಲ್ಲ. ಮನಸ್ಸು ನೀನು ಒಳಮುಖಗೊಳಿಸಬೇಕು, ಹೊರಮುಖದ ಪರಿಚಯ ಆಗ್ಬೇಕು ನಿಮಗೆಲ್ಲ. ಹೊರಮುಖದ ಪರಿಚಯ ಆಗಿದ್ದು ಬೇಡ, ಇದನ್ನು ಬೇಡವೇ ಬೇಡ, ಇನ್ನು ತಿರುಗಿ ಸರ್ ನೋಡುವುದಿಲ್ಲ ಅಂತೇಳಿ ನೀನು ಒಳಗೆ ಹೋಗಿ ಕೂತ್ಕೊಂಡ್ರೆ ಮತ್ತೆ ಒಳಗೇ ಹೋಗ್ಬೇಕು. ನಿನಗೆ ಒಳಗೆ ಹೋಗ್ಲಿಕ್ಕೆ ಮನಸ್ಸಾಗಬೇಕಲ್ಲ, ಒಳಗಿನ ಮನಸ್ಸು ಕರಿಬೇಕಲ್ಲ, ಒಳಗೆ ಬಾ 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 ಅಂತೇಳಿ. ಇದು ಹೊರಗೆ ಹೋಗು 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 ಅಂತ ಹೇಳ್ತಾ ಉಂಟಲ್ಲ. ಇಲ್ಲಿ ಬುದ್ಧಿ ಸರಿ ಇಲ್ಲದ ಕಾರಣ. ಇಲ್ಲಿ ಬುದ್ಧಿ ಸರಿ ಇದ್ರೆ ಅದು ನಿಲ್ತದೆ, ಬೇಡ ಸ್ಟಾಪ್ ಅಂತೇಳಿ. ಅಲ್ವಾ? ಸತ್ಯ ಅಲ್ವಾ? ಸರಿ, ಇನ್ನೊಂದು ವಿಚಾರ ಕೇಳ್ತೇನೆ ನಾನು. ಶಕ್ತಿಪೀಠ ಅಲ್ವಾ? ಒಂದು ಶಿವನ ಕಥೆಯಲ್ಲೇ ಕೇಳುವ, ಗಂಡನ ಮಾತನ್ನು ಮೀರಿದಾನೆ ಹೇಳೋದು ಯಜ್ಞಕ್ಕೆ. ಗಂಡ ಹೇಳ್ತಾನೆ ಹೋಗ್ಬೇಡ ಹೋಗ್ಬೇಡ ಅಂತೇಳಿ. ಆ ಮಾತು ಕೇಳದೆ ಹೋಗುವುದಕ್ಕೆ ಏನಂತ ಅರ್ಥ? ಅದಕ್ಕೇನು ಹೆಸರು? ಈ ನಮ್ಮ 6 ಗುಣದಲ್ಲಿ ಯಾವ್ದಕ್ಕೆ ಹೋಗಿ ಅಹಂಕಾರ. ಈ ಕಥೆನ ಒಪ್ತೀರಾ ನೀವು? ಅಲ್ಲಿ ಕೂಡ ಕೋಪ ಬಂದಿದಲ್ಲ, ತೋರಿಸಿದಾರಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು, ಯಾಕೆ ಏನು ಎಂತ ಅಂತೇಳಿ. ಅಲ್ಲಿ ಕೂಡ ಒಂದು ಗಂಡು ಹೆಣ್ಣಿನಲ್ಲಿ ತಾನೆ ಹೇಳಿದ್ದು, ಅದರಿಂದ ತಾನೇ ವೀರಭದ್ರ ಬರುದು ಸಿಟ್ಟಿನಲ್ಲಿ ಸತಿ
ಯಜ್ಞಕ್ಕೆ ಹಾರಿದ್ಲು ಹೌದು. ಅಂತ ಹೇಳುವಾಗ ಶಿವನಿಗೆ ಎಲ್ಲಿಂದ ಕೋಪ ಬಂದು ಬಿಡುತ್ತೆ. ಶಿವನಿಗೆ ಯಾಕೆ ಕೋಪ ಬರಬೇಕು? ಕೋಪ ಹೇಗೆ ಬರುದು? ಕೋಪ ಬರುದು ಹೇಗೆ? ಅಂದರೆ ಏನೋ ಒಂದು ಕಾರಣಕ್ಕೆ ಕೋಪ ಬಂತು, ಮುಂದೆ ಏನೋ ಆಗಬೇಕು, ಅದಕ್ಕೆ ಕೋಪ ಬಂತು. ಅಲ್ಲ ಹೇಳುದಪ್ಪ, ಈಗೆಲ್ಲರೂ ಹೇಳ್ತಾರಲ್ಲ ಇದೆಲ್ಲ ತಪ್ಪು, ಇದೆಲ್ಲ ಸರಿಯಲ್ಲ, ಅಲ್ಲಿ ಏನೋ ಒಂದು ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕೂಡ ಒಂದು ಕಾರಣ ಇರ್ಬೋದಲ್ಲ ಹೇಳುದ್ರಲ್ಲಿ. ಅಂದರೆ ಹ? ಕಾರ್ಯಾಕಾರದಿಂದ ಅದಾದರೆ ಒಳ್ಳೆಯದು. ಹಾ ಅಲ್ವಾ ಹೇಳೋದಿಲ್ಲ ವಿಷಯ. ಅಲ್ಲಿ ಕೋಪ ಬಂದ್ರೆ ಪ್ರತಿಯೊಂದು ಮನುಷ್ಯನೊಳಗಾದ ಕೋಪ ಎಂಬುದೊಂದು ಕಾರಣಕ್ಕೆ ತಾನೇ ಆಗುದು, ಎಲ್ಲ ವಿಚಾರ ಕಾರಣಕ್ಕೆ ತಾನೇ ಆಗುದು. ಆ ಕಾರಣ ಆದ್ರೆ ತಾನೇ ಕಾರ್ಯ ಆಗುದು. ಆ ಕೋಪ ಯಾಕೆ ಬಂತು? ಕೋಪವೇ ಬರಬಾರ್ದಲ್ಲ. ದೇವರು ಅಂತ ಹೇಳಿದ್ರೆ ಅಂತ ಒಂದು ಸ್ಥಿತಿಯಲ್ಲಿ ಇರುವಲ್ಲ, ಶೂನ್ಯ ಸ್ಥಿತಿಯಲ್ವ ಅದು. ಆ ಶೂನ್ಯ ಸ್ಥಿತಿಯಲ್ಲಿ ಹೇಗೆ ಕೋಪ ಬಂತು ಅಂತ ಕೇಳುದೀಗ. ನಮಗಾದ್ರೆ ಎಲ್ಲ ಸ್ಥಿತಿಗಳುಂಟಪ್ಪ. ಇದು ದೇವರು ಎಲ್ಲರನ್ನು ಕಾಪಾಡುವವರು, ಬಹಳ ಎತ್ತರದಲ್ಲಿರುವವರು, ಆ ಶೂನ್ಯ ಸ್ಥಿತಿಯಲ್ಲಿರುವವರು. ಅವರಿಗೆ ರೂಪವೇ ಇಲ್ಲ, ನಿರಾಕಾರ ಸ್ವರೂಪ. ಹಾಗೆ ಯಾಕೆ ಈ ಕಥೆಯನ್ನು ಮಾಡಿದ್ರು? ನಾನು ದೇವರಿಗೆ ಅಗ್ನೆಸ್ಟ್ ಮಾತಾಡೋದಲ್ಲ, ದೇವರಂದ್ರೆ ಏನಂತ ತಿಳ್ಕೊಳ್ಳಿ ಅಂತ ಹೇಳುದು ನಾನು. ಆಗ ಈ ಕಥೆನೆಲ್ಲ ಓದುವಾಗ ಏನು ತಿಳ್ಕೊಳ್ತಾರೆ? ಸರಿ, ಅದಾದ ನಂತರ ಅವಳ ದೇಹವನ್ನ ಏನೋ ತಕೊಂಡು ಬರುವಾಗ ಏನೋ ಕಥೆ ಇದೆ, ವಿಷ್ಣುನ ಸುದರ್ಶನ ಚಕ್ರದಲ್ಲಿ ಅದು ಎಷ್ಟು 54 ಹೌದು, 54 ತುಂಟು ಅಲ್ವಾ? 54 ಶಕ್ತಿಪೀಠ. ಶಕ್ತಿಪೀಠ. ಅದರಲ್ಲಿ ಒಂದು ಮುಖ್ಯವಾದ ಒಂದು ಸಾಧಕರಿಗೆ ಹೇಳಿದ ಒಂದು ಪೀಠ ಉಂಟು, ಕಾಮಾಖ್ಯ ಪೀಠ ಅಂತೇಳಿ. ಇವತ್ತಿಗೂ ಕೂಡ ಅಲ್ಲೆಲ್ಲ ಹೋಗ್ತಾರೆ. ಯಾವ್ಯಾವ ರೀತಿಯಲ್ಲಿ ಹೋಗ್ತಾರೆ, ಹೇಗೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಏನೆಲ್ಲ ಪೂಜೆ ಮಾಡ್ತಾರೆ. ಅಲ್ಲಿದ್ದು ವಸ್ತ್ರ ಕೂಡ ಕೊಡ್ತಾರೆ ಅಮ್ಮನದ್ದು, ಕಾಮಾಖ್ಯ ಪೀಠದಿಂದ. ಅದು ಬಿಳಿ ವಸ್ತ್ರ ಹಾಕಿದ್ರೆ ಅದು ಕೆಂಪು ವಸ್ತ್ರ, ಕೆಂಪು ಬಣ್ಣವಾಗಿ ಬದಲಾಗ್ತದೆ. ಅದನ್ನು ತಗೊಂಡೋಗಿ ಮನೆಯಲ್ಲಿ ಇಟ್ಟರೆ ನಿಮಗೆ ಬಹಳ ಒಳ್ಳೇದಾಗ್ತದೆ ಅಂತೇಳಿ. ಇದನ್ನೆಲ್ಲ ನಂಬುತ್ತಾರಲ್ಲ ದೇಶದಲ್ಲಿ. ಇದು ಯಾವಾಗ ಆದ್ದಲ್ವ, ಎಷ್ಟೋ ಪುರಾಣದಿಂದ ಬಂದ ವಿಚಾರ ಅಲ್ವಾ? ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೀವು. ತಪ್ಪು ಮಾತಾಡ್ತಾ ಇಲ್ಲ, ಸತ್ಯ ಮಾತಾಡ್ತಾ ಇರೋದು ನಾನು. 100ಕ್ಕೆ ಸತ್ಯವಾದ ಮಾತು. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಬೇಕು ಅಂತ ಇದ್ರೆ ಒಳ್ಳೆ ಬ್ರಹ್ಮಚರ್ಯ ಪಾಲನೆ ಮಾಡಿ, ಅಷ್ಟು ಸತ್ಯವಂತರಾಗಿ ಆ ಬ್ರಹ್ಮಚರ್ಯ ಪಾಲನೆ ಮಾಡುವಾಗ ನಾನು ಹೇಳಿದ ರೀತಿಯಲ್ಲಿ ಪಾಲನೆ ಮಾಡಿ, ಆಪೋಸಿಟ್ ಡೈರೆಕ್ಷನಲ್ಲಿ ಪಾಲನೆ ಮಾಡಿ. ಯಾವುದು ಬ್ರಹ್ಮಚರ್ಯಕ್ಕೆ ಅಡ್ಡಿ ಆಗ್ತದೋ ಆಹಾರಗಳೆಲ್ಲ, ಆ ಆಹಾರವನ್ನು ಊಟ ಮಾಡಿ ಬ್ರಹ್ಮಚರ್ಯ ಪಾಲನೆ ಮಾಡಿ. ಆಗ ನೀವು ನಿಜವಾದ ಬ್ರಹ್ಮಚರ್ಯ ಅಂತ ಹೇಳ್ಬೋದು. ಎಲ್ಲವನ್ನು ಬಿಟ್ಟು ಯಾವುದೂ ಬೇಡ ಅಂತೇಳಿ ನೀವು ಬ್ರಹ್ಮಚರ್ಯ ಪಾಲನೆ ಮಾಡುವಾಗ, ನೀವು ಪ್ರಪಂಚದ ಹೊರಗೆ ಕಾಲಿಡುವಾಗ, ಒಂದು ಮನುಷ್ಯನ ನೀವು ನೋಡುವಾಗ ನೀವು ಸೋಲ್ತೀರಿ ಅಂತ ಹೇಳೋದು. ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗುದಿಲ್ಲ. ಅಂತಂತ ಪರೀಕ್ಷೆ ಇಡ್ತಾನೆ ಭಗವಂತ. ಶಂಕರಾಚಾರ್ಯ ಎದುರಿಗೆ ಒಬ್ಬನನ್ನು ತಂದು ನಿಲ್ಲಿಸಿದ ಅಲ್ವಾ? ಸಾಕ್ಷಾತ್ ಶಿವರೇ ಬಂದ ಯಾವುದೋ ಒಂದು ರೂಪದಲ್ಲಿ. ಮೊದಲಿಗೆ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ಗುರುವೇ ಶರಣಂ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಎಲ್ಲವೂ ನೀನೇ ಅಪ್ಪ ಅಂತೇಳಿ. ಆ ಮೊದಲು ಎಲ್ಲಿ ಹೋಗಿತ್ತು? ಆ ಗೊತ್ತಾಗದ ಸ್ಥಿತಿ ಯಾವುದಾಗಿತ್ತು? ತಪ್ಪು ಹೇಳ್ತಾ ಇಲ್ಲ, ಪ್ರಪಂಚಕ್ಕೆ ಗೊತ್ತಿರುವ ಸತ್ಯ ಕತೆ. ಹೌದು. ಆದ ಕಾರಣದಾನೆ ಚಾಂಡಾಲ ಗುರುವಾಗಿ ಬಂದ ಅಂತ ಹೇಳುದು. ಆದ ಕಾರಣ ಶಂಕರಾಚಾರ್ಯ ಹೇಳಿದ್ರು, ನಿನ್ನ ಗುರು ಚಾಂಡಾಲನಾಗಿದ್ರು ನೀನು ಅವನನ್ನು ಗಟ್ಟಿಯಾಗಿ ಹಿಡ್ಕೊ, ಬಿಡಬೇಡ. ಒಂದಲ್ಲ ಒಂದು ದಿನ ಅದು ನಿಂಗೆ ಉಪಕಾರಕ್ಕೆ ಬಂದೇ ಬರ್ತದೆ ಅಂತ. ಆ ಗುರು ತತ್ವ ಎಂಬುದು ಯಾವ ರೂಪದಲ್ಲಿ ಬರ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಸಂಸಾರವನ್ನು ದಾಟದಷ್ಟು ಸುಲಭ ಅಲ್ಲ ಅಂತ ಹೇಳುದು. ಸಂಸಾರವನ್ನು ದಾಟುದು ಅಷ್ಟು ಸುಲಭದ ವಿಚಾರವೇ ಅಲ್ಲ. ಕಾಮ ಅಂತ ಹೇಳಿದ್ರೆ ಬಹಳ ಪವಿತ್ರವಾದ ವಿಚಾರ, ತುಂಬ ಪವಿತ್ರವಾದ ವಿಚಾರ. ಅದರಷ್ಟು ಪವಿತ್ರವಾದ ವಿಚಾರ ಇನ್ನೊಂದಿಲ್ಲ. ಅದು ಈಗ ಅಪವಿತ್ರವಾಗಿದೆ ಅಷ್ಟೆ. ಅಪವಿತ್ರವಾದ ಕಾರಣ ಅದನ್ನು ನೋಡುವ ದೃಷ್ಟಿ ಸರಿ ಇಲ್ಲ, ಹೇಳುವ ದೃಷ್ಟಿ ಸರಿ ಇಲ್ಲ, ಹೇಳುವ ಮಾತುಗಳು ಸರಿ ಇಲ್ಲ. ಸಾವಿರ ರೀತಿಯಲ್ಲಿ ಹೇಳುವಾಗ ಯಾವ್ಯಾವುದೋ ರೀತಿಯಲ್ಲಿ ಮಾತಾಡೋದು ಕೆಲವೆಲ್ಲ ಅಸಹ್ಯ ಆಗ್ತದೆ.
ಅಸಹ್ಯ ಆಗೋ ರೀತಿಯಲ್ಲೆಲ್ಲ ಮಾತಾಡ್ತಿಲ್ಲ ಇಲ್ಲಿ. ಅಸಹ್ಯ ಆಗೋ ರೀತಿಯಲ್ಲಿ ಕಿವಿಯಲ್ಲಿ ಕೇಳದ ರೀತಿಯಲ್ಲೆಲ್ಲ ಮಾತಾಡ್ತಾರೆ. ಬಹಳಷ್ಟು ಗೌರವ ಕೊಟ್ಟು ಪ್ರೀತಿಯಿಂದ ಶರಣಾಗತಿಯಿಂದ ಹೇಳ್ತಿರೋ ವಿಚಾರ ಇದು. ಸತ್ಯ ವಿಚಾರಪ್ಪ ಇದು ಅಂತೇಳಿ. ಅಷ್ಟು ಸುಲಭದಲ್ಲಿ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಮಾತಾಡೋದು ತಪ್ಪಾಗಿಯೇ ಕಾಣ್ತದೆ. ಯಾರನ್ನು ಈ ಕಾಲ ಸುಮ್ಮನೆ ಬಿಡುವುದಿಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಆಗಬಾರದೆಲ್ಲ ಆಗಬೇಕು. ಈ ಕಲಿಯುಗದಲ್ಲಿ ಏನೆಲ್ಲ ಆಗಬಾರ್ದು ಆಗಲೇಬೇಕು. ನೋಡು, ಅಗ್ನಿ ಮೂಲೆಯಿಂದ ಕೂಗ್ತಾ ಉಂಟು. ಬೆಂಕಿ ಬೆಂಕಿ ಖಂಡಿತವಾಗಿಯೂ ಸತ್ಯ ಹೇಳ್ತಾ ಇದ್ದೇನೆ. ಈಗ ಎಲ್ಲರೂ ಹೇಳ್ತಾರಲ್ವ, ಹಾಗೆ ಹೀಗೆ ಅದು ಇದು ಆ ಕಡೆ ಈ ಕಡೆ ಅಂತೇಳಿ. ವಸ್ತ್ರ ತೆಗೆದು ಬಿಸಾಡಿ ಹೋಗೋ ಕಾಲ ಉಂಟು. ಅಷ್ಟು ಬಿಸಿ ಆಗ್ಲಿಕ್ಕೆ ಉಂಟು ಭೂಮಿ. ಆಗ ಯಾರಿಗೂ ಯಾರು ಬೇಡ, ನೀರಿಲ್ಲದೆ ಆಗ್ಲಿಕ್ಕೆ ಉಂಟು. ಅಂತ ಒಂದು ಸ್ಥಿತಿಯನ್ನು ಮನುಷ್ಯರು ತಂದಿಡ್ತಾರೆ. ಈಗ ಮಾತಾಡುವ ಈ ಫೋನ್ ಇರ್ಲಿಕ್ಕಿಲ್ಲ, ಸ್ಯಾಟಲೈಟ್ ಇರ್ಲಿಕ್ಕಿಲ್ಲ, ಯಾವುದೂ ಇರ್ಲಿಕ್ಕಿಲ್ಲ, ಎಂಥದ್ದು ಇರ್ಲಿಕ್ಕಿಲ್ಲ, ಕರೆಂಟ್ ಸಮೇತ ಇರ್ಲಿಕ್ಕಿಲ್ಲ. ಇವರು ಎಷ್ಟೇ ಟೆಕ್ನಾಲಜಿ ಏನೂ ಬೇಕಾದ್ರೆ ಮಾಡಲಿ, ಎಂತ ಬೇಕಾದ್ರೆ ಕಂಡು ಹಿಡೀಲಿ, ಪ್ರಕೃತಿಯ ಮುಂದೆ ಉಂಟಲ್ಲ ಒಂದು ಸೆಕೆಂಡ್ನ ಕೆಲಸದಕ್ಕೆ. ಒಂದು ಹಂತಕ್ಕೆಲ್ಲವನ್ನು ತಡೀತದೆ, ಒಂದು ಹಂತಕ್ಕೆಲ್ಲವನ್ನೂ ಸ್ವೀಕಾರ ಮಾಡ್ತದೆ. ಇದೆಲ್ಲ ನಮ್ಮ ಋಷಿಮುನಿಗಳಿಗೆ ಗೊತ್ತಿಲ್ಲ, ಆಯ್ತಾ? ಎಲ್ಲ ಗೊತ್ತಿತ್ತು ಅವರಿಗೆ. ಯಾಕೆ ಅವರು ಇದನ್ನೆಲ್ಲ ಅಪ್ಲೈ ಮಾಡಲಿಲ್ಲ? ಎಲ್ಲ ಜ್ಞಾನವನ್ನು ಬರೆದು 4 ಜನರಿಗೆ ಕೊಡುವಂತ ಹೋಗುವ ಮುಂಚೆ ಯೋಚನೆ ಮಾಡಿದ್ರು. ತುಂಬ 10 ಜನ ಋಷಿಮುನಿಗಳು ಕೂತ್ಕೊಂಡು ಒಂದು ಮಾತಾಡಿದ್ರು ಅದರ ಬಗ್ಗೆ. ಜ್ಞಾನಿಗಳೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿದರು. ಇಲ್ಲ, ಇದೆಲ್ಲ ಪ್ರಪಂಚಕ್ಕೆ ಕೊಟ್ಟರೆ ಬಹಳ ಸಮಸ್ಯೆ ಆಗ್ತದೆ, ಇಷ್ಟು ತಾಳ್ಮೆ ಇಲ್ಲ ಮನುಷ್ಯರಿಗೆ. ಮನುಷ್ಯರು ಏನು ಬೇಕಾದರೂ ಮಾಡ್ಯಾರು ಮುಂದೆ ಬರುವ ಸಮಯದಲ್ಲಿ. ಬೇಡವೇ ಬೇಡ, ಇದೊಂದು ಗುಪ್ತವಾಗಿ ಯಾವುದೋ ಒಂದು ರೀತಿಯಲ್ಲಿ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ನಿಗೂಢವಾಗಿ ಹಲವಾರು ರೀತಿಯಲ್ಲಿ ಚಿತ್ರಿಸಿಡುವ ಈ ವಿಚಾರವನ್ನು ಅಂತೇಳಿ ಅನೇಕ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಒಂದು ವಿಷಯ ಇಲ್ಲಿ ಚಿತ್ರಣ ಮಾಡಿದರೆ, ಇನ್ನೊಂದು ವಿಷಯ ಯಾವುದೋ ಒಂದು ಊರಲ್ಲಿ ಚಿತ್ರಣ ಮಾಡಿದ್ದಾರೆ. ಒಂದು ಕನ್ಯಾಕುಮಾರಿಯಲ್ಲಿ ಚಿತ್ರಣ ಮಾಡಿದರೆ, ಇನ್ನೊಂದು ಕಾಶಿಯಲ್ಲಿ ಚಿತ್ರಣ ಮಾಡಿದ್ದಾರೆ, ಇನ್ನೊಂದು ಕೇದಾರದಲ್ಲಿ ಮಾಡಿದ್ದಾರೆ, ಇನ್ನೊಂದು ವಾರಣಾಸಿಯಲ್ಲಿ ಮಾಡಿದ್ದಾರೆ, ಇನ್ನೊಂದು ಉಜ್ಜಯಿನಿಯಲ್ಲಿ ಮಾಡಿದ್ದಾರೆ. ಹೀಗೆ ಬೇರೆ 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 ಕಡೆ ಎಲ್ಲ ಚಿತ್ರಿಸಿದ್ದಾರೆ. ಇದನ್ನು ಒಟ್ಟಿಗೆ ಮಾಡ್ತಾನೆ ಒಬ್ಬ, ಅವನಿಗೆ ಪರ್ಫೆಕ್ಟ್ ಆದ ಉತ್ತರ ಸಿಗ್ತದೆ. ಯಾಕೆ ಇಷ್ಟೆಲ್ಲ ದೇವಸ್ಥಾನಗಳೆಲ್ಲ ಆಯಿತು? ಯಾಕೆ ಇಷ್ಟೆಲ್ಲ ದೇವಸ್ಥಾನಗಳಾಯಿತು? ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ಇಲ್ಲೊಂದು. ಯಾಕೆ ಶಂಕರಾಚಾರ್ಯರು ಬಂದು ಕೆಲವೆಲ್ಲ ಮಠವನ್ನೆಲ್ಲ ಸ್ಥಾಪನೆ ಮಾಡಿದರು? ಮುಖ್ಯವಾಗಿ 4 ಮಠ ಅಲ್ವಾ ವಿಷಯ ಹೇಳುದು. ಯಾವುದೆಲ್ಲ? ಬದ್ರಿನಾಥ್, ಪುರಿ ಜಗನ್ನಾಥ್, ಶೃಂಗೇರಿ, ಆಮೇಲೆ ಪಶ್ಚಿಮದಲ್ಲಿ ದ್ವಾರಕ ಅಲ್ವಾ ವಿಷಯ ಹೇಳುದು. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಕಡೆ ಒಂದೊಂದು ಕುರುಹನ್ನು ಬಿಟ್ಟಿದ್ದಾರೆ. ಆ ಕುರುವಿಗೆ ಉತ್ತರ ಅಲ್ಲಿ ಇಲ್ಲ. ಇಷ್ಟೋ ಕ್ಷೇತ್ರಗಳಿಗೆ ಹೋಗಿ ಸೇರಿಸುವಾಗ ಅದಕ್ಕೊಂದು ಸರಿಯಾದ ವಿಷಯ ಲಿಂಕ್ ಆಗ್ತದೆ. ಒಂದು ಕಡೆ ಬೀಗ ಇಟ್ಟರು, ಇನ್ನೊಂದು ಕಡೆ ಕೀ ಇಟ್ಟರು. ಬೀಗ ಇಡುವಲ್ಲಿ ಕೀಯೇ ಇಡಲಿಲ್ಲ, ಕೀ ಇಡುವಲ್ಲಿ ಬೀಗವೇ ಇಡಲಿಲ್ಲ. ಆದರೆ ಎಲ್ಲಿ ಕೀ ಉಂಟು ಅಂತೇಳಿ ಅಲ್ಲೇ ಬರೆದಿದ್ದಾರೆ, ಅಲ್ಲೇ ತೋರಿಸಿದ್ದಾರೆ. ಎಲ್ಲಿ ಬೀಗ ಉಂಟು, ಇದು ಎಲ್ಲಿದು ಕೀ ಅಂತೇಳಿ ಆ ಕೀ ಇಟ್ಟಲ್ಲೇ ಹೇಳಿದ್ದಾರೆ. ಇದು ಯಾರಿಗೆ ಗೊತ್ತಿಲ್ಲ. ಇದು ಗೊತ್ತಾದರೆ ಎಲ್ಲ ಮುಗಿಯಿತು. ಸತ್ಯ ಹೇಳುದು. ಡಿಕೋಡ್ ಮಾಡ್ಬೇಕಷ್ಟೆ. ಅದನ್ನ ಡಿಕೋಡ್ ಮಾಡಿ ಅರ್ಥೈಸ್ಕೊಂಡ್ರೆ ಸರಿ ಗೊತ್ತಾಗ. ಇದೆಲ್ಲ ಅನುಭವದಲ್ಲಿ ತಿಳ್ಕೊಳ್ಬೇಕು ನಾವು. ಇದೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ನಮ್ಮನೆ ನಾವು ಮರಿಬೇಕು. ಈ ಪ್ರಪಂಚನ ನೋಡಿ ನಾವು ಜೀವನ ಮಾಡಿದರೆ ಇಷ್ಟೇ ಅಂತೇಳಿ ಉಂಟು. ನಿಮ್ಮನ್ನು ನೋಡಿ ನೀವು ಜೀವನ ಮಾಡಿದರೆ ಅದು ಒಳ್ಳೆಯದು ಅಂತ ಹೇಳೋದು. ಆದರೆ ನಿಮ್ಮನ್ನು ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಮಗೆ ಕರ್ಮ ಋಣಗಳಿರುವಾಗ ನೀವು ಅದರ ಜೊತೆಯೇ ಜೀವನ ಮಾಡೋದು ಒಳ್ಳೆಯದು. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಅನ್ವಯಿಸ್ತದೆ. ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಅಲ್ಲ, ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ. ಈಗ ನಾನು ಒಬ್ಬನ ಹತ್ರ ಹೇಳ್ತೇನೆ ಅವನಿಗೆ ಅಲ್ಲ ಅಂತ ಹೇಳೋದು, ಒಬ್ಬನಿಗೆ ಅಲ್ಲ, ಅದು ಎಷ್ಟೋ ಕೋಟಿಯಲ್ಲಿ
ಒಬ್ಬನಿಗೆ ಲಭಿಸ್ತದೆ. ಅವನ ಹತ್ರ ಎಲ್ಲವೂ ಇರ್ತದೆ, ಆದರೆ ಅವನಿಗೆ ಯಾವುದು ಬೇಡ ಅಂತ ಹೇಳ್ತಾರೆ. ಅವನಿಗೆ ಎಲ್ಲಿ ಕೀ ಉಂಟು, ಎಲ್ಲಿ ಬೀಗ ಉಂಟು, ಎಲ್ಲಿ ಲಾಕ್ ಉಂಟು ಎಲ್ಲ ಅವನಿಗೆ ಗೊತ್ತಿರ್ತದೆ, ಆದರೆ ಅವನಿಗೆ ಯಾವುದು ಬೇಡ ಅಂತ. ಇದು ಯಾಕೆ ಮಾಡಬೇಕಪ್ಪ ನಾನು ಅಂತ ಹೇಳ್ತೇನೆ ನಾನು. ಹೊರಗೆ ಹೋಗಿ ಮುಟ್ಟುದು ಅಲ್ಲಿಗೆ ಅಂತ ಹೇಳುದು. ಅಷ್ಟು ಸುಲಭ ಅಲ್ಲ ಈ ಪ್ರಪಂಚದ ಸ್ಥಿತಿಗತಿಗಳನ್ನು ತಿಳಿಯುವುದೆಲ್ಲ. ತಾಯಿಯಲ್ಲಿ ಬ್ರಹ್ಮಾಂಡವೇ ಉಂಟು ಅಂತ ಹೇಳುದು ಒಂದು ಅಮ್ಮನಲ್ಲಿ. ಒಂದು ಅಮ್ಮ ಒಂದು ಪರಿಪೂರ್ಣವಾಗಿ ಆಶೀರ್ವಾದ ಮಾಡಿಬಿಟ್ರೆ ಅಲ್ಲಿಗೆ ಮತ್ತೆ ಮುಗಿಯಿತು ವಿಷಯ. ಅಮ್ಮ ಪರಿಪೂರ್ಣವಾಗಿ ಆಶೀರ್ವಾದ ಮಾಡುವುದಿಲ್ಲ. ಇದು ದೊಡ್ಡ ಒಂದು ಮರ್ಮ ಇದು. ಆ ಜಗನ್ಮಾತೆ ತಾಯಿ ಇದ್ದಾಳಲ್ವ, ಅವಳು ಪರಿಪೂರ್ಣವಾಗಿ ಆಶೀರ್ವಾದ ಮಾಡುವುದಿಲ್ಲ, ಪರೀಕ್ಷೆ ಮಾಡ್ತಾಳೆ. ಮಾಡ್ತಾನೆ ಇರ್ತಾಳೆ, ಸಾವಿರ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾಳೆ. ನೀನು ನನ್ನನ್ನು ಎಷ್ಟು ಪೂಜಿಸ್ತಿ, ನೀನು ನನ್ನನ್ನು ಎಷ್ಟು ಎತ್ತರದಲ್ಲಿ ಇಟ್ಟುಕೊಳ್ತಿ ನೋಡುವ ಅಂತೇಳಿ ಒಂದು ನಿನ್ನ ತಲೆಯನ್ನೇ ಹಾಳು ಮಾಡಿ ನಿನ್ನ ಇದೊಂದು ಸುಂದರವಾದ ರೂಪವಾಗಿ ಬಂದು ನಿಲ್ತಾಳೆ ಅವಳು. ಅದು ಮಾಯೆ. ಅದು ಮಾಯಿ. ಅವಳೇ ಬರೋದಲ್ಲಿ. ಅದು ಅವಳು ಬಂದಂತ ಗೊತ್ತಾಗಬೇಕು ಈ ಸಾಧಕನಿಗೆ, ಜ್ಞಾನಿಗೆ, ಯೋಗಿಗೆ, ಇದು ಇವಳೇ, ಬೇರೆ ಯಾರಲ್ಲ ಅಂತೇಳಿ. ಅಲ್ಲಿ ಸ್ವಲ್ಪ ಯಾಮಾರಿದ್ರೆ ಹೋಯ್ತು. ಅಲ್ಲಿ ಸ್ವಲ್ಪ ಯಾಮಾರಿದ್ರೆ ಹೋಯ್ತು. ಅನೇಕ ಸಿದ್ಧಿಗಳು ಬರ್ತದೆ. ಒಬ್ಬ ಸಾಧಕ ಸಾಧನೆ ಮಾಡ್ತಾನೆ 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 ಒಂದೊಂದೊಂದು ವಿಷಯಗಳು ಮೇಲೆ ಹೋಗ್ತಾ ಒಳ್ಳೊಳ್ಳೆ ಸಿದ್ಧಿಗಳು ಬರ್ತಾ ಇರುವಾಗ ಅದಕ್ಕೆ ತಕ್ಕವಾಗಿ ಸಿದ್ಧಿಯನ್ನು ಉಳಿಸ್ತಾನ, ಇದನ್ನು ಕೆಡಿಸ್ತಾನ ಅಂತ ಹೇಳಿ ಒಂದೊಂದು ಶಕ್ತಿಗಳು ಯಾವ್ದಾವ್ದು ರೂಪದಲ್ಲಿ ಬರ್ತದೆ. ಅದು ಬರೋದು ಹೆಣ್ಣಿನ ರೂಪದಲ್ಲೇ ಬರೋದು. ಅದು ನಿಮ್ಮ ಈ ಕಾಸು ನಾಣ್ಯ ಗೀಣ್ಯ ಈ ವಜ್ರ ವೈಢ್ಯ ರೂಪದಲ್ಲಿ ಬರುವುದಿಲ್ಲ. ಅದು ಅಲ್ಟಿಮೇಟ್ ರೂಪದಲ್ಲಿ ಬರುವುದು. ಅದು ಆಗ ಬಂದು ಕುಲುಗಡಿಸ್ತದೆ, ನಮ್ಮನ್ನು ಆಟಾಡಿಸಿ ಬಿಡ್ತದೆ. ಅದು ಆಗ ನೀನು ಆಟ ಆಡದೆ ಕೂತ್ಕೊಳ್ಬೇಕು, ನಮಃ ಶಿವಾಯ ಅಂತೇಳಿ. ಅದು ಸೋಲಬೇಕು. ಅದು ಸೋತು ಕೊನೆಗೆ ಅದಲ್ಲಿ ಮಂಡಿ ಹಾಕಿ ನಮಸ್ಕಾರ ಮಾಡ್ತದೆ. ಅದನ್ನು ನೋಡಿ ಖುಷಿ ಪಡಬೇಕು, ಹೌದಲ್ವಾ ಅಂತೇಳಿ. ಅದು ಸಾಧಕನ ಕಣ್ಣಿಗೆ ಕಾಣ್ತದೆ, ಆ ಶಕ್ತಿಯ ಕಣ್ಣಿಗೆ ಸಾಧಕ ಕಾಣ್ತಾನೆ. ನಾನು ಹೇಳ್ದೆ ಕೂತ್ಕೊಳ ಅಷ್ಟೇ, ಕಾದೊತ್ತು ಅಷ್ಟೇ. ಅರ್ಥ ಆಯ್ತಾ? ಅದೇ ತೋರಿಸಿದ್ದು ಮಹಾವಿಷ್ಣು. ಲಕ್ಷ್ಮಿ ಅದೆಲ್ಲ ಹೇಳುದು. ಸಿದ್ಧಿಗಳ ಹಿಂದೆ ಹೋಗಬೇಡಿ ಅಪ್ಪ, ಹೆಸರುಗಳ ಹಿಂದೆ ಹೋಗಬೇಡಿ, ಸತ್ಯವನ್ನು ತಿಳಿಯಿರಿ, ಸತ್ಯವನ್ನು ತಿಳಿಯಿರಿ. ಪ್ರತಿಯೊಬ್ಬ ಮನುಷ್ಯ ಒಂದಿಷ್ಟು ಸಮಯದವರೆಗೆ ಮಾತ್ರ ಎಲ್ಲ ವಿಷಯದಲ್ಲಿ ಬೆರೆಯುವುದು, ಇನ್ವಾಲ್ವ್ ಆಗುವುದು. ಒಂದು 45 ವರ್ಷದವರೆಗೆ ಎಲ್ಲದರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟಪಡ್ತಾನೆ. 45 ವರ್ಷ ಕಳೀತಾ ಹಂತ ಹಂತವಾಗಿ ಕಡಿಮೆಯಾಗಿ ಒಂದು 60 ವರ್ಷ ಆಗುವಾಗ ಅವನಿಗೆ ತನ್ನಿಂದ ತಾನಾಗಿ ಎಲ್ಲ ವಿಷಯ ಬೇಡ ಅಂತ ಆಗಿಬಿಡುತ್ತದೆ. ಇದು ನಮ್ಮ ಹಿರಿಯರು, ಗುರುಗಳು, ಋಷಿಮುನಿಗಳು ಹೇಳಿದಂಥ ಸ್ಥಿತಿ. 60 ವರ್ಷದವರೆಗೆ ಏನೆಲ್ಲ ಅನುಭವಿಸಬೇಕು ಅಷ್ಟು ವಿಷಯ ನೀನು ಅನುಭವಿಸಬೇಕು. ಪರಿಪೂರ್ಣ ಈ ಪ್ರಪಂಚದ ಅಧ್ಯಯನ ಮಾಡಬೇಕು. ಆ ಪ್ರಪಂಚ ಅಧ್ಯಯನದಲ್ಲಿ ಎಲ್ಲವೂ ಬಂತು. 60 ವರ್ಷದ ಮೇಲೆ ನೀನು ಹೋಗುವಾಗ ಈ ಅನುಭವಗಳು ಉಂಟಲ್ಲ, 60 ವರ್ಷದ ಹಿಂದಿನ ಅನುಭವಗಳು, ಇದೆಲ್ಲದಕ್ಕೂ ಉಪಕಾರಕ್ಕೆ ಬರ್ತದೆ. ಅದರಲ್ಲಿ ಒಂದು 30 ವರ್ಷದ ಅನುಭವ ಅಂತೂ ಪಕ್ಕ ನಿಮ್ಮ ಈ ಮುಂದಿನ ಸಾಧನೆಗೆ ಸಹಕಾರಿಯಾಗಿರ್ತದೆ. 30 ವರ್ಷದ ಅನುಭವ ಉಂಟಲ್ವ, 60 ವರ್ಷ ಕಳೆದ ಮೇಲೆ ನೀವು ಆಧ್ಯಾತ್ಮಿಕಕ್ಕೆ ಒಂದು ಜ್ಞಾನ ಮಾರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿದರೆ ಈ ಹಿಂದೆ 30 ವರ್ಷದ ಅನುಭವ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತದೆ, ಎಲ್ಲಿಯೂ ನಿಲ್ಲಿಸುವುದಿಲ್ಲ. ಅದು ಅಷ್ಟು ಸುಲಭ ಉಂಟಲ್ಲ. ಎಲ್ಲರಿಗೂ ಕೈ ಮುಗಿಲಿಕ್ಕೆ, ಎಲ್ಲರಿಗೂ ಕಾಲಿಗೆ ಅಡ್ಡ ಬೀಳಲಿಕ್ಕೆ, ಎಲ್ಲರಿಗೆ ಕೈ ಮುಗಿಬೋದು, ಎಲ್ಲರಿಗೆ ಕಾಲಿಗೆ ಅಡ್ಡ ಬೀಳ್ಬೋದು. ಆಗ ಶರಣಾಗತಿಯಿಂದ ಹೃದಯದಿಂದ ಒಂದು ನಮಸ್ಕಾರ ಮಾಡಲಿಕ್ಕೆ ಆಗ್ತದ? ಆಗುವುದಿಲ್ಲ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಪುಸ್ತಕದ ಜ್ಞಾನ ಅಲ್ಲ, ಖಂಡಿತ ಅಲ್ಲ. ಇದು ಅನುಭವದ ಜ್ಞಾನ. ಒಂದು ಶ್ರೇಷ್ಠ ಗುರುಗಳಿದ್ದರು. ಅವರು ಏನೋ ಒಂದು ಬರೆದಿರ್ತಾರೆ. ಏನು ಬರೆದಿರ್ತಾರೆ ಅಂತ ಹೇಳಿದರೆ, ಹದಿಹರೆಯದ ಬಾಲೆಯರ ಜೊತೆ ಮನೆಯಲ್ಲಿ ಇದ್ದವರು ಕೂಡ ಬಹಳಷ್ಟು ಜಾಗ್ರತೆಯಲ್ಲಿರಬೇಕು ಅಂತೇಳಿ ಬರೆದಿರ್ತಾರೆ.
ಇದು ಯಾರನ್ನೂ ಬಿಡುವುದಿಲ್ಲ ಅಂತ ಒಂದು ಸ್ಥಿತಿ ಇದು ಅಂತೇಳಿ. ಅದನ್ನು ಅವರ ಶಿಷ್ಯ ಬಂದು ತಿರುಗಿಸಿ ಬರೀತಾರೆ. ಇದು ಸಾಧುಗಳಿಗೆ, ಸನ್ಯಾಸಿಗಳಿಗೆ, ಯೋಗಿಗಳಿಗೆ ಅಲ್ಲ, ಕೇವಲ ಸಂಸಾರಸ್ಥರಿಗೆ ಮಾತ್ರ ಅಂತೇಳಿ. ಅದಾದ ನಂತರ ಗುರುಗಳು ಸ್ನಾನ ಎಲ್ಲ ಮಾಡಿ ಬರ್ತಾರೆ. ಬಂದ ನಂತರ ಅದು ಪುನಃ ಓದ್ತಾರೆ. ನೋಡುವ ಈ ರೀತಿ ತಿರುಗಿಸಿ ಬಂದಿದ್ದಾರೆ, ಸರಿಯಪ್ಪ ನಾನು ಯಾತ್ರೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಯಾತ್ರೆ ಹೋಗಿ ಬರುವ ಸಮಯದಲ್ಲಿ ಈ ಶಿಷ್ಯನ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಹೆಣ್ಣು ಬಂದು ಸೇರಿಕೊಳ್ತದೆ. ಸೇರಿಕೊಂಡು ಏನೋ ಒಂದು ಆ ಸ್ಥಿತಿಗತಿಯಲ್ಲಿ ಒಂದಾಗ್ತದೆ. ಆ ಒಂದಾಗುವ ಸಮಯದಲ್ಲಿ ಅವನು ತಿರುಗಿಸಿ ಬರೀತಾನೆ, ಗುರುಗಳು ಹೇಳಿದ ಮಾತು ಸತ್ಯವೇ, ನನ್ನ ಅಜ್ಞಾನದಿಂದ ನಾನು ತಪ್ಪು ಬರೆದು ಬಿಟ್ಟೆ. ಗುರುಗಳು ಹೇಳಿದ ಮಾತು 100ಕ್ಕೆ 100 ಸತ್ಯವೇ. ನಮಗೆ ಅನುಭವ ಇಲ್ಲದ ಕಾರಣ ನಾವು ಹಾಗೆ ಹೇಳ್ತೇವೆ. ನನ್ನ ಅನುಭವವನ್ನೇ ಹೇಳ್ತೇನೆ, ಅನುಭವಿಸಿ ನೋಡಿ ಅಂತ ಹೇಳಿ. ಆಗ ಗುರುಗಳು ಬರ್ತಾರೆ. ಗುರುಗಳು ಬಂದು ಪುನಃ ನೋಡ್ತಾರೆ. ಸರಿ ಬರ್ತಿದ್ಯಪ್ಪ, ಕರೆಕ್ಟ್ ಬರ್ತಿದ್ದಿ, ಇನ್ನು ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಅನುಭವಿಸಿ, ಸತ್ಯವನ್ನು ತಿಳಿಬೇಕಾ, ಅನುಭವಿಸಿ. ಹಾವಿನ ಬಗ್ಗೆ ತಿಳ್ಕೊಳ್ಬೇಕಾ, ಹಾವನ್ನು ಹಿಡಿಲಿಕ್ಕೆ ಕಲೀರಿ. ಹಾವನ್ನು ಹಿಡಿಲಿಕ್ಕೆ ಗೊತ್ತಿಲ್ಲದಿದ್ದೆ ಹಾವಿನ ಬಗ್ಗೆ ಎಂಥದನ್ನು ಹೇಳೋದು? ಹಾವಿನ ಜೊತೆ ಪಳಗಿದ್ರೆ ತಾನೆ ಹಾವಿನ ಬಗ್ಗೆ ಹೇಳಲಿಕ್ಕೆ ಆಗೋದು. ನಾಗರ ಹಾವಿನಲ್ಲಿ ಇಷ್ಟು ಜಾತಿ ಉಂಟು, ಇಂತೆಂಥ ಹಾವುಗಳು, ಇದರಲ್ಲಿ ಇಷ್ಟು ವಿಷಯ ಉಂಟು, ಇದು ಹೀಗೆ 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 ಅಂತೇಳಿ. ಹಾಗೆ ನಮ್ಮ ಒಳಗೆ ಒಂದು ಹಾವು ಉಂಟಲ್ವ, ಅದನ್ನು ಹಿಡಿಲಿಕ್ಕೆ ಕಲೀರಿ. ಯಾರ್ಯಾರು ಹೇಳಿದನ್ನು ಯಾಕೆ ತಿಳ್ಕೊಳ್ತೀರಿ? ಎಲ್ಲರ ಒಳಗೆ ಉಂಟು ಅಂತ ಹೇಳಿದಾರಂತೆ. ಮತ್ತು ಎಲ್ಲರೊಳಗಿರುವ ನಿಮ್ಮ ಒಳಗೆ ಕೂಡ ಉಂಟಲ್ವ, ಆಗ ನೀವು ಸಹ ಕೂಡ ಆ ಶ್ರೇಷ್ಠ ಸ್ಥಿತಿಯಲ್ಲೆಲ್ಲ ಇರುವುದು. ನೀವು ಕೂಡ ಗುರು ಅಲ್ವ, ನಿಮ್ಮೊಳಗೆ ಕೂಡ ಅದ್ಭುತ ಜ್ಞಾನ ಉಂಟಲ್ವ, ನಿಮ್ಮ ಒಳಗೆ ಹಿಡ್ಕೊಳ್ಳಿ. ಅದನ್ನು ಕೇಳುವ ರೀತಿ, ನೋಡುವ ದೃಷ್ಟಿ, ತಗೊಳ್ಳುವ ರೀತಿ ಎಲ್ಲ ಸರಿ ಇದ್ದರೆ ಸರಿ, ತಪ್ಪಾದರೆ ತಪ್ಪೇ ಆಗೋದು. ಅವರವರ ಭಾವನೆಗೆ ಬಿಟ್ಟದ್ದು. ಅರ್ಥ ಆಯ್ತಾ? ಖುಷಿಯಾಗಿರು. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.